ಅವಾಗ ತಂದೆ ಕೇಳ್ತಾನ ಮಗನಿಗೆ, ಹೇ ಮಗನೇ ನೀವು ಒಬ್ಬನೇ ಬಂದು ತಮ್ಮ ಯಾಕೆ ಬರಲಿಲ್ಲ ತಂದೆ ಕೇಳ್ದ. ಅವಾಗ ಇವ ಹಿರಿ ಮಗ ಏನನ್ಬೇಕು, ಅಪ್ಪ ಅಪ್ಪ ನಿನ್ಗೇನು ಕೊಡ್ತದ ಇಮಾನ ಬೆಲೆ ಹೋಗಿ ಬರ್ಲಾಕ 1,00,000 ಅದ, ಹೊರಗಿನ ದೇಶಕ್ಕೆ ಹೋಗಿ ಬರ್ಲಾಕ 1,00,000 ಅದ. ಅಕಸ್ಮಾತ್ ಇಬ್ರು ಬಂದಿದ್ದೇವೆ ಅಂದ್ರೆ ಬರ 2 ಲಕ್ಷ ಹೋಗಾಗಿ 2 ಲಕ್ಷ ಆತಿತ್ತು. ಅದಕ್ಕಾಗಿ ಇವಾಗ ಅವು ಸತ್ತಾಳಲ್ಲ, ನಾ ಬಂದಿನಿ, ನಾಳೆ ನೀ ಸತ್ತ ತಮ್ಮ. ನೋಡ್ರಿ ಎಂತ ಮಕ್ಕಳು ಹೋಗ್ತಾರ. ಊರಿನ ಹಿರಿಯರೇ, ಗಣ್ಯ ವ್ಯಕ್ತಿಗಳೇ, ಮಹಾತತ್ವಜ್ಞಾನಿಗಳೇ, ಅನುಭಾವಿಗಳೇ, ನಮ್ಮ ಬೀರದೇವರ ಕಮಿಟಿಯವರೇ, ನಮ್ಮ ತಾಯಂದಿರ ತಮ್ಮೆಲ್ಲರಿಗೂ ಕೂಡ ಇದು 2ನೇ ಸಂದದ ನಮಸ್ಕಾರ. ಹೋದ ಪಾಠದಲ್ಲಿ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಕೋತ ಹೋಗಿ ನಮ್ಮ ಕಮಿಟಿಯವರು ಹೇಳಿದ ಹಾಗೆ 1-2 ವಿಷಯಗಳನ್ನ ಕಮಿಟಿಯವರಿಟ್ಟು ಕೂಡಲೇ ನಾವು 1-2 ವಿಷಯದೊಳಗೆ ಒಂದು ವಿಷಯವನ್ನ ಅದನ್ನು ಕುರಿತು ವಿಸ್ತರಣೆ ಮಾಡಿದೆವು. ಅದು ವಿವರಣೆ ಮಾಡಿಕೊಂಡು ಹೋದ ಪ್ರಾಯದೊಳಗೆ ಒಂದು ಪಾಲು ನಮಗಿರಲಿ ಅಂತೇಳಿ ತಾಯಿ ಪಾಲು ನಮಗಿಟ್ಟುಕೊಂಡು ಮಗನ ಪಾಲನ್ನ ಅವ್ರಿಗೆ ಬಿಟ್ಟಿದ್ದೆವು, ಹಿರಿಯ ಕಲಾವಿದರಿಗೆ ಅನುಭಾವಿಗಳಿಗೆ ಬಿಟ್ಟಿದ್ದೆವು. ಬಹುತೇಕ ನಾವು ಒಂದು ಜನ ಸುಮ್ಮನೆ ಒಂದು ಪೋಚಿ ಕರಿಕ್ ಹೋದಾಗ ನೋಡೋಕೆ ತೋರಿಸ್ಬೇಕಂತೇಳಿ ಅದನ್ನು ಅರ್ಥ ಸ್ವಲ್ಪ ಬಿಟ್ಟಿದ್ದೆ. ಬಹುತೇಕ ನಮ್ಮ ಹಿರಿಯ ಕಲಾವಿದರು ನಮ್ಮ ಸತ್ಯಪ್ಪ ಕಾಕವರು ಒಂದು ಪೋಚಿ ಬಿಟ್ಟಾನಂದ್ರೆ ಅದನ್ನ ಪೂರಾನೇ ಹೊಲ ಹಾಡಬೇಕಂತೇಳಿ ಅದನ್ನ ಪೂರಾನೇ ಹಾಡ್ಯಾರ ಅವ್ರಿಗೆ. ನಮ್ಮದು ವಿಚಾರ ಹಿಂಗದ, ತುಸು ಕೆಲಸಕ್ಕೆ ಭಾಳ ಕೈ ಹಾಕಬಾರ್ದು ಅಂತೇಳಿ ಹಿಂಗೊಂದು ನಮ್ಮೊಂದು ಮಾತದ. ಹೆಂಗ ಕೇಳ್ರಿ, ಅದಕ್ಕೆ ಮಹಾತ್ಮ ಕಬೀರದಾಸರು ಹೇಳ್ತಾರೆ, ಏನ್ ಹೇಳ್ತಾರಿಪ್ಪ, ಕುತ್ತೆ ಲಡೆ ದಾತ ಸೆ ಇನಸನ ಭೋಲೆ ಭಾತ ಸೆ ಗದಾ ಮಾರೆ ಲಾತ ಸೆ ಕವಿತ್ ಕಬೀರ ರೀತಿ ಸೆ. ಹಿಂಗಂದ್ರ ಏನ್ರಿಪ್ಪ ಹೇಳ್ತಾರ ಮಹಾತ್ಮ ಕಬೀರದಾಸರು. ಏನ್ ಹೇಳ್ತಾರಿ, ಕತ್ತಿ ಕಾಲಿನ ಕಚ್ಚಾಡ್ತದ, ಕುದುರೆ ಕುಂಡಿಲ ಕಚ್ಚಾಡ್ತದ. ಕತ್ತಿ ಕಾಲಿನ ಕಚ್ಚಾಡ್ತದ, ಕುದುರೆ ಕುಂಡಿಲ ಕಚ್ಚಾಡ್ತದ, ನಾಯಿ ಹಳ್ಳಿಲ ಕಚ್ಚಾಡ್ತದ. ಅಪ್ಪ ನೀ ಕುದುರೆನೂ ಅಲ್ಲ, ಕತ್ತಿನೂ ಅಲ್ಲ, ಮತ್ತ ಕುರ್ಚಿ ಮ್ಯಾಲ ಕೂತ್ ಹಿಂಗ್ಯಾಕ್ ಮಾತಾಡ್ತಿದ್ದಾನ. ಅಪ್ಪ ಪರಮಾತ್ಮ ಒಳ್ಳೆ ಜ್ಞಾನ ಕೊಟ್ಟಾನ, ಮಾತಾಡಕ ನ್ಯಾಲಿಗೆ ಹಲ್ಲ ಬಾಯಿ ಕೊಟ್ಟಾನ, ನೋಡ್ಲಕ್ಕ ಕಣ್ಣು ಕೊಟ್ಟಾನ, ಎಲ್ಲಾ ಜೀವಿಗಳಿಗೆ ಸಾಮಾನ್ಯ ಜ್ಞಾನ ಇಟ್ಟು ಮನುಷ್ಯ ಜೀವಿಗೆ ಭಗವಂತ ವಿಶೇಷ ಜ್ಞಾನ ಇಟ್ಟಾನ. ಇಂಥದೆಲ್ಲ ಜ್ಞಾನ ಕೊಟ್ಟರೆ ನೀ ಕುದುರೆ ಕತ್ತಿ ನಾಯಿಗತ್ತೆ ಯಾಕೆ ಮಾಡ್ತಿ ಅಂತೇಳಿ ಕಬೀರದಾಸರು ಇದಕ್ಕೆ ಮಾನವ ಕುಲಕ್ಕ ಇದಕ್ಕೊಂದು ಹೊಳ್ಳಿ ಮರಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ಏನ್ ಮಾಡ್ತಾ ಇದ್ದಾರಿಪ್ಪ, ಒಂದು ವಿಚಾರ ತಿಳ್ಕೊಂಡು ಹೋಗುವಂತ ಮಾತದ, ನೇರವಾಗಿ ವಿಷಯ ಮಾತಾಡೋದು. ಹಾ ಇರ್ಲಿ, ಅದನ್ನ ಮುಂದೆ ಹೇಳ್ತೀನಿ ರೀ. ಹಾ ಇನ್ನ ಮುಂದೆ ಹೇಳ್ತೀನಿ. ಇದನ್ನ ವಿಷಯ ಇಲ್ಲೇ ಇರಲಿ, ಬಹಳ ಸಂತೋಷ ಅದ. ಆ ಕಾಕಾಗ ನೋಡ್ರಿಲ್ಲ 2 ತ್ರಾಸ ಆಗತ್ತದ ಬಹುತೇಕ. ಪಾರ್ಟಿ ಮುಖ್ಯ ಅಲ್ಲ ಮಗನ, ಹಣದ ತಾಯಿ ತಂದಿ ನಮ್ಮ ಮ್ಯಾಲ ಪ್ರೇಮ ಐತಿ ಕರೆ, ಎಲ್ಲಾರ ಪ್ರೇಮದಿಂದ ನಮಗ್ ಕರ್ಸ್ಯಾರ ಕರೆ. ಮುದುಕಿ ಮುದುಕೋಗ ಬುದ್ಧಿ ಹೊರಗಕ್ಕೆ. ಈ ಮುದುಕ ಅವು ಹೊರಗೆ ಹಾಕಿ ಬಂದಾನ, ಆ ಮುದುಕಿ ಅಪ್ಪು ಹೊರಗೆ ಹಾಕ್ಯಾಳ. ಇಲ್ಲೇ ಬರಕ್ ಆಗ್ಯಾರ. ಅಡಮುಟ್ಟ ಮುದುಕ ಮುದುಕಿ ಜೋಡಿ ಜಗಳ ತಗದೈತಿ, ಬಡಿಗೆ ಹೊರತಕ್ಕ ಮುಪ್ಪನ ಮುದುಕಿ ಬೆಳಗಣ ನೆಳ್ಳೈತೆ ಅಂತೇಳಿ ಭಜನಾ ಕಲಾವಿದರು ಹಾಕ್ತಿರ್ತಾರೆ. ಬಹುತೇಕ ಆ ಮುದುಕಿ ಬಡದ ಹೊರಗೆ ಇಲ್ಲಿ ಬಹಳ ಸಂತೋಷ ಅದ. ಆತ್ಮೀಯ ಬಂಧುಗಳೇ, ತಾವೆಲ್ಲ ಮಾಯಾ ಸಂಸಾರ ಮಾಂಸದ ಒಂದು 365 ದಿವಸಗಳ ಪರ್ಯಂತರವಾಗಿ ವರ್ಷದೊಳಗ ತಾವೆಲ್ಲರೂ ಕಾಲಹರಣ ಮಾಡ್ತೀರಿ. ಇದು 1 ತಿಂಗಳ ಶ್ರಾವಣ ಮಾಸ, ಬಹುತೇಕ ಒಂದು 30 ದಿವಸ ಆ ಗುರುನಾಥನ ಸೇವಾ ಮಾಡಿ ಈ ಮನುಷ್ಯ ಜನ್ಮದೊಳಗ 11 ತಿಂಗಳು ಮಾಡಿದ ಪರ್ಯಂತರ ದುಷ್ಟ ಕರ್ಮಾದಿಗಳನ್ನೆಲ್ಲ ಇದೊಂದು ಶ್ರವಣ ಮನನ ಮಾಡಿಕೊಂಡು ಈ ಮನುಷ್ಯ ಜನ್ಮ ಸಫಲತೆ ಮಾಡ್ಕೊಳ್ಳಿ ಅಂತೇಳಿ ಹಿಂದಕ್ಕೆ ಶರಣರು ಇದನ್ನ ತಂದು ಇಟ್ಟಾರ. ಈ ಬಂಧುಗಳೇ, ಅದಕ್ಕಾಗಿ ಎಲ್ಲಿ ಬಹಳ ಸಂತೋಷದ. ನಾನು ಹಿರಿಯ ಕಲಾವಿದರು ಹೋದ ಪಾಳ್ಯದೊಳಗೆ ಉದ್ದೇಶಿಸಿ ಮಾತನಾಡ್ಕೊತ ಹೋಗಿ ಒಂದು ಮಾತನ್ನ ಮಾತಾಡ್ಕೊಂಡು ಬಂದರು. ಏನು ಮಾತಾಡ್ಕೊಂಡು ಬಂದ್ರಂದ್ರ, ಮಗನ ಪಾಲ ಅವನೇ ಹಿಡಿಬೇಕಾಗಿತ್ತು, ಅಪ್ಪನ ಪಾಲ ಇದ್ರೊಳಗೆ ಅವನ ಪಾಲ ಈ ಕಡೆ ನಾನು ಬರಬೇಕಾಗಿತ್ತು. ಸ್ವಲ್ಪ ವಿಷಯದೊಳಗೆ ಮಗ
ತಾಯಿ ಪಾಲು ಹಿಡ್ಕೊಂಡಾನ ಮತ್ತ ಮಗನ ಪಾಲು ನನಗೆ ಬಿಟ್ಟಾನ. ಇರ್ಲಿ ನನ್ನ ತಾಯಿದಾರೇನ ಸಿಟ್ಟಿಗೆ ಬರಬೇಡ್ರಿ, ನಂದೇನದ ನಾ ಮಾಡ್ತೀನಿ, ಹೊತ್ತು ಹೊಣತ ನನ್ನ ಕರ್ತವ್ಯ ಅಂತ ಹೇಳಿ ಒಂದು ಮಾತು ಮಾತಾಡಿದ್ರು. ಏನು ಮಾತಾಡ್ಯಾರಿ? ತಾಯಿ ಸೂರಮ್ಮ ದೇವಿ, ಹೌದು. ತಂದಿ ಬಡಂಬ ದೇವರು ಹೊಟ್ಟಿಲಿಂದ ಹುಟ್ಟಿ ಬಂದ ಇವ ಬೀರ ದೇವರ. ತಾಯಿ ಹೊಟ್ಟೆಯಾಗಿದ್ದ ಮಾತುಗಳನ್ನು ಮಾತಾಡಿದವ ಇವ ಅಲ್ಲದೆ ಆ ಅಣ್ಣ ಬಸವಣ್ಣನ ಅಳಿಯ ಚಿಕ್ಕ ಚೆನ್ನ ಬಸವಣ್ಣ ಅವನು ಕೂಡ ತಾಯಿ ಹೊಟ್ಟೆ ಒಳಗೆ ಮಾತಾಡ್ಕೊಂಡು ಬಂದ. ನಾವೊಂದು ಮಾತು ಏನ್ ಹೇಳಿದಂದ್ರ, ಏನ್ ಹೇಳ್ಯಾರಿಪ್ಪ? ತಾಯಿನೇ ಮೊದಲನೇ ಗುರು, ಮಣ್ಣಿನೇ ಮೊದಲನೇ ಪಾಠ ಶಾಲೆ, ಜನನಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ ನಾನೊಂದವ್ರಿಗೊಂದು ವಿಶೇಷವಾಗಿ ಅದಕ್ಕೊಂದು ಮೂಲ ಪೀಠಿಕೆ ಇಟ್ಟುಕೊಂಡು ಅದನ್ನು ಮಾತಾಡ್ಕೊತ ಬಂದಾಗ ಹಿರಿಯ ಕಲಾವಿದರು ಒಂದು ಮಾತು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಚೆನ್ನ ಬಸವಣ್ಣ ತಾಯಿ ಹೊಟ್ಟಿ ಒಳಗಿದ್ದಾಗ ಚೆನ್ನ ಬಸವಣ್ಣ ತಾಯಿ ಹೊಟ್ಟ್ಯಾಗ ಇದ್ದಾಗ 7 ತಿಂಗಳ ಮಗ ಕಲ್ಯಾಣ ಪಟ್ಟಣದೊಳಗ ಅಲ್ಲಂ ಪ್ರಭು ಗುರುಗಳ ಸಂಗಟ ವಾದ ವಿವಾದ ಮಾಡಿ ತಾಯಿಯ ಕಳಂಕ ತಾಯಿಯ ಬಂಧನ ಬಿಡಿಸ್ಯಾನಂದ್ರ ಏನ ತಾಯಿನೇ ಮಗನಿಗೆ ಗುರುವಾದಳು, ಏನ ಮಗನೇ ತಾಯಿಗೆ ಗುರುವಾದಳು. ಇದೊಂದು ಶಂಕಾ ಪದಾರ್ಥದಲ್ಲಿ ನಡುವಿಟ್ಟಾರ. ಇದು ಅಲ್ಲದೆ ಇನ್ನೊಂದು ಮಾತು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಆ ತಂಗಿ ಸೂರವನ ಹೊಟ್ಟಿ ಒಳಗ ಬೀರ ದೇವರಿದ್ದ ಕಳವಿ ನಾರಾಯಣ ಗೌಡ ವಿಷದ ಬಾಣ ಬೆರೆಸ್ಕೊಂಡು ಬಂದಿಲ್ಲ. ಅದನ್ನ ತಂದಿರ್ತಕ್ಕಂಥ ಬಾಣ ತಾಯಿ ಮಾಡ್ಕೊಂಡಾಗ ಮಗ ಹೊಟ್ಟೆಯಾಗಿದ್ದ ಮಗ ಹೇಳ್ದ, ಏನಂತ? ಏ ತಾಯಿ, ನಿನ್ನ ಅಣ್ಣ ವಿಷದ ಬಾಣ ತಗೊಂಡು ಹೊಂಟಾನ, ಅದು ನೀನು ಆತುರದಿಂದ ಉಂಡಿ ಅಂದ್ರ ಅದು ನಿನಗ ತೊಂದರೆ ಮಾಡ್ತದಂತ ಹೇಳ್ಯಾನ. ಆ ತಾಯಿ ಅದೇ ವಿಶ್ವಾಸ ಇಟ್ಕೊಂಡು ಮಗನ ವಿಶ್ವಾಸ ಇಟ್ಕೊಂಡು ಮುಂದ ಆ ಮನೆಯನ್ನ ಬೆಕ್ಕಿ ಹಾಕಿದಾಗ ಆ ಬೆಕ್ಕನು ಗರ್ಭಪಾತ ಮಾಡ್ಕೊತು ಅವ ತಂದಿರ್ತಕ್ಕಂಥ ಅರಿವಿ ಸಹಿತ ನೀವು ಉಳಿಬ್ಯಾಡ ತಾಯಿ, ಮನೆಯನ್ನ ನಡಗಂಬಕ್ಕೆ ಉಡಿಸಂದಾಗ ನಡಗಂಬಕ್ಕೆ ಉಡಿಸದಾಗ ನಡಗಂಬ ಸಹಿತ ಉರಿಲಕ್ಕತ್ತು ಅಂತೇಳಿ ಹೇಳ್ಯಾರ. ಇದು ಎಲ್ಲ ತಾವು ಕೇಳಿದ್ರಿ. ಇಂಥವೆಲ್ಲ ಉತ್ತರ ಮಗ ಹೊಟ್ಟೆಯಾಗಿದ್ದಾಗೆ ಕೊಟ್ಟಾನಂದ್ರ ಏನ ತಾಯಿಗೆ ಮಗ ಗುರುವ, ಏನ ಮಗನಿಗೆ ತಾಯಿ ಗುರು ಅಂತ ಕೇಳ್ಯಾರ. ನಾವೊಂದು ಮಾತು ಕೇಳ್ತಿದ್ರಿ ಸತ್ಯಪ್ಪ ಕಾಪರ, ಏನ ಸೂರವ್ ಏನು ಬೀರಪ್ಪ ಹಳದ, ಏನು ಬೀರಪ್ಪ ಸೂರವ್ ಹಳದನೋ? ಇಲ್ಲಿ ಬರ್ತ ನೋಡಿ. ಒಂದು ಮಾತು ಕೇಳ್ತೀನಿ ನಾನು, ಏನ್ರಿಪ್ಪ? ನಿಮ್ಮ ಮಗ ಬೀರ ದೇವ್ರ ನಮ್ಮ ಅವ್ನು ಹೊಟ್ಟೆಗಿದ್ದ ಮಾತಾಡೋನೇನು ಕಡೆಗಿದ್ದ ಮಾತಾಡೇನೋ? ಹೊಟ್ಟೆಯಾಗಿದ್ದು ಮಾತಾಡ್ರಿಪ್ಪ. ಆತ ನಮ್ಮ ಮಗು ಬಿಟ್ಟು ಏನ್ ಕೆಲಸ ಮಾಡ್ದಂಗೈತಿವ? ನಮ್ಮ ಮಗು ಬಿಟ್ಟು ಕೆಲಸ ಏನ್ ಮಾಡ್ದಂಗಾಯ್ತು? ಅಪ್ಪ, ನಿನ್ನ ಮಗ ಮಾತಾಡ್ಲಕ್ಕ ಉಸಿರು ಕೊಟ್ಟಕಿನೋ ನನ್ನ ತಾಯಿ ಅದಾಳಪ್ಪ. ನಿನ್ನ ಮಗ ಬೆಳಿಬೇಕಾದ್ರೆ ಅದಕ್ಕೆ ಶಕ್ತಿ ತುಂಬದಕ್ಕಿನ ಹೊಟ್ಟೆಯಾಗ ನನ್ನ ತಾಯಿ ಏನಕ್ಕಿನ ಆಹಾರ ಸೇವನೆ ಮಾಡ್ತಾಳಲ್ಲ, ಆ ತಾಯಿ ಉಂಡಿರ್ತಕ್ಕಂಥ ಅನ್ನ ಸೇವನೆ ಮಾಡ್ಕೊಂಡು ಒಳಗ ಮಗ ಬೆಳಿಲಕ್ಕಂತ ಮಗ ಉತ್ತರ ಕೊಟ್ಟಾನಂದ್ರ ತಾಯಿಕ ಹೆಂಗ ದೊಡ್ಡವಾತ ನೀವ? ವಿಚಾರ ಮಾಡುವಂತ ಮಾತದು, ವಿಚಾರ ಮಾಡುವಂತ ಮಾತದು ಅಂತ ಸುಲಭ ಅಲ್ಲ. ಒಂದು ಮಾತು ಹೇಳಿದ್ರಿ, ಏನ್ ಹೇಳಿಪ್ಪ? ನಾಟ್ಯ ಪೋಟ್ಯ ಜಾಮಗೊಂಡ ಗೌಡ ಕಣ್ಣವ್ರಗ ಮಕ್ಕಳಿಲ್ಲಾರ ಬಟ್ಟಿಗೆ ಮಗನ ಸಲುವಾಗಿ ತಪ ಮಾಡಿಕೊಂಡು 12 ವರ್ಷ ಮಕ್ಕಳಿಲ್ಲಾರ ಬಟ್ಟಿಗೆ ಗುಡ್ಡು ಕತ್ಕೊತ ಹೋಗಿ ಮಕ್ಕಳು ಬೇಡ್ಕೊಂಡು ಬಂದಾರ. ಹಂಗ ಯಾರೇ ಮಕ್ಕಳ ತಾಯಿ ತಂದಿ ಸಲುವಾಗಿ ಯಾರು ತಪಸ್ಸಿನ ಮಾಡ್ಯಾರ, ಯಾರು ತಾಯಿ ತಂದಿ ಬಂಧನ ಬಿಡಿಸ್ಯಾರಂತ ನಾನೊಂದು ಅವ್ರಿಗೆ ಪ್ರಶ್ನೆ ಮಾಡಿದ. ಅವ್ರೊಂದು ಮಾತಂದ್ರು, ಏನಂದಾರಿಪ್ಪ? ಅಪ್ಪ, ವಿಚಾರ ಮಾಡು ನೀನು. ಮತ್ತ ಮಕ್ಕಳ ಸಲುವಾಗಿ ಹೋಗಿ ಗುಡ್ಡಕ್ಕೆ ಹೋಗಿ ತಪಸ್ಸರಿ ಮಾಡಿಕೊಂಡು ಮಕ್ಕಳು ಪಡ್ಕೊಂಡು ಬಂದಾರಂದ್ರ ಇಲ್ಲೇನ ತಾಯಿ ಶ್ರೇಷ್ಠ ಆಗ್ತಾವಳೋ ಏನು ಮಗ ಶ್ರೇಷ್ಠ ಆಗ್ತಾವ ಅಂದಾರ ತಾವೆಲ್ಲರೂ ಕೇಳಿರಿ. ಒಂದು ಮಾತು ಕೇಳ್ತೀನಿ, ತಾಯಿ ಸೂರವ್ವ ಜಾಬವನಗೌಡನ ಧರ್ಮ ಪತ್ನಿ ಕನ್ನವ್ವ ಅಕ್ಕಿ 12 ವರ್ಷ ಭಕ್ತಿ ಮಾಡಿಕೊಂಡು ಪರಮಾತ್ಮನ ಒಲಿಸಿಕೊಂಡ್ರು. ತಾಯಿ ಸೂರಮ್ಮ ಒಲಿಸ್ಕೊಂಡ ಬಳಕ ಪರಮಾತ್ಮ ಕೇಳ್ದ ತಾಯಿ ಸೂರವ್ಗ, ಯವಾ ಯಾಕೆ ನನ್ನ ಸಲುವಾಗಿ ತಪಸ್ಸರಿ ಮಾಡಕತ್ತಿ, ಎದರ ಸಲುವಾಗಿ ಮಾಡಕತ್ತಿ ಅಂತ ಕೇಳಿದಾಗ, ಅಪ್ಪ ನನಗೊಂದು ಫಲಸಂತಾನ ಕೊಟ್ಟು ದಯಪಾಲಸ ಅಂದಾಗ ಎಂಥ ಫಲಸಂತಾನ ಬೇಕಂತೇಳಿ ಪರಮಾತ್ಮ ತಾಯಿ ಸೂರಮ್ಮ ಪ್ರಶ್ನೆ ಮಾಡ್ದ. ಅವಾಗ ಆ ತಾಯಿ ಹೇಳ್ತಾಳಪ್ಪ, ನನ್ನ ಹೊಟ್ಟೆಲೆ ಮಗ ಹುಟ್ಟಿದ್ರೆ ಇಡೀ ಭೂಮಿ ಮ್ಯಾಲ ಸೂರ್ಯ ಚಂದ್ರ ನೆಲಗಂಗಿ ಹರಿವರಿಗೆ ಸಹಿತ ಅಂತ ಒಂದು ಫೋನ್ ಉಳಿಬೇಕು, ಅಂತ ಮಗ ಕೊಡುವತ್ತೇಳಿ ಬೇಡ್ಕೊಂಡು ಬಂದಕ್ಕೇನ ನನ್ನ ತಾಯಿಯೋ ನಿನ್ನ ಮಗವೋ? ಅದ
ನನ್ನ ತಾಯಿ ಇಲ್ಲ. ಹೌದು 12 ವರ್ಷ ದಿನ ಆ ಶಿವನ ಸಾಕ್ಷಾತ್ ಕುರಿತು ತಪ ಮಾಡಿ ಇಂಥ ಮಗನೇ ಬೇಕಂತ ಹೇಳಿ ಆ ತಾಯಿ ಪಡ್ಕೊಂಡು ಬಂದಾಳ ಅಂತೇಳಿ ಇವ ಮಗನ ಕೀರ್ತಿ ಹಳ್ಳಿ ಹಳ್ಳಿಗೆ ಬೇರಪ್ಪದ ಬಿಳಿ ಗುಡಿಯಾಗಿ ಕೂತೈತಿ. ಅಕಸ್ಮಾತ್ ಆಕಿನೇ ಅಂತ ಕೃತಿ ಕೊಡುವಂದ್ರ ಇವತ್ತು ಹುಟ್ಲಕ್ಕ ನಾಳೆ ಸಾಯ್ಲಕ್ಕ ಅಂದೇಳು ಅಂದ್ರೆ ಇವ ಎಲ್ಲಿ ಬರ್ತಿದ್ದ, ಹೌದು ಹೌದು ಎಲ್ಲಿ ಬರ್ತಿದ್ದ? ನೀ ಹೇಳಪ್ಪ. ಒಂದು 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 ಸ್ವಲ್ಪ ವಿಚಾರ ತಮ್ಮನಿ ಇನ್ನ ಗಾಡಿ ಈಗ ಕೈದ ಕೆಬ್ಬಣ ಆಗ ಮನಸ್ಸಿನ ಸ್ವಲ್ಪ ತಮ್ಮನಿನ ಇನ್ನೊಂದು ಮಾತ ಏನಂದಾರಿಪ್ಪ? ಕೃಷ್ಣಂದೊಂದು ಉದಾಹರಣೆ ಕೊಟ್ಟು ನೋಡ್ರಿ. ಬಹುತೇಕ ನಮ್ಮ ಮಾತು ಬಹುತೇಕ ಎಷ್ಟು ತೇಲಿ ಬಿಟ್ಟದತ್ತಿ ನಾನು. ಹೌದು ಒಂದು ಮಾತು ಏನಂದಾರ, ಏನಂದಾರಿಪ್ಪ? ಕೃಷ್ಣನ ಮಾವ ಸ್ವಾದರ ಮಾವ ಅವರ ಕೃಷ್ಣನ ತಾಯಿ ದೇವಕ್ಕೆ ತಂದಿ ವಾಸುದೇವ ಇವರ ಬಂಧನ ಬಿಡಿಸ್ಯಾನ. ಮಾವ ಕೃಷ್ಣನ ಉಮ್ಮಂಗ ಮಾಡ್ಯಾನ. ಮತ್ತ ಇಂಥವೆಲ್ಲ ನನ್ನ ಮಗ ಕೃಷ್ಣ ಮಾಡ್ಯಾನ ಅಂತ ಹೇಳ್ಕಿರ ಅಂದಾನ. ನೀವೆಲ್ಲ ಕೇಳಿರಿ ಅಪ್ಪ. ಈ ವಿಷಯ ಮಾತಾಡಕ ನೀನು ನಾಚಿಕೆ ಬರ್ಬೇಕು. ಹೌದಾ? ಈ ವಿಷಯ ಮಾತಾಡಕ ನಾಚಿಕೆ ಬರ್ಬೇಕು ನಿನಗ. ಯಾಕೆ ಕೇಳ? ಯಾಕ್ರಿಪ್ಪ? ನೀನು ತಾಯಿ ತಂದೆ ಬಂಧನ ಬಿಡಿಸ್ಯಾನ, ಮಾವ ಕಂಸ ಹೊಡೆದಾನ ತಿಟ್ಟೆ ಹೇಳಿದಿ ಅಪ್ಪ. ಅದ್ರ ಹಿಂದಿನ ಕುರುವಿನ ಬಹಳದ ತಿಳ್ಕೊಬೇಕಾಗ್ಯದ. ಏನದ ಗೊತ್ತದೇನೋ? ಏನಾದ್ರಿಪ್ಪ? ಮಾವ ಕಂಸಗ ಒಬ್ಬ ಜ್ಯೋತಿಷ್ಗಾರ ಹೇಳಿದ. ಏನಂತ? ಏನಂತ ಹೇಳಿದ? ನನ್ನ ತಂಗಿ ದೇವಕ್ಕಿ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಮಗನದಿಂದ ನಿನಗ ವದಾದ ಮಗನದ ಹೇಳಿದ್ದ. ಆಗಿನ ಟೈಮದಾಗ ಕಂಸ ಮಾವ ತಿಳ್ಕೊಂಡ ನನ್ನ ತಂಗಿ ಹೊಟ್ಟೆಲೆ ಹುಟ್ಟತಂದ್ರ ನನ್ನ ಮರ್ದಾನ ಆಗ್ತದ ಅಂತೇಳಿ ಆ ಭವಿಷ್ಯ ಹೇಳ್ಯಾನ. ಸರಿ, ಇದನ್ನ ನಾನು ಏನು ಮಾಡ್ಬೇಕಂದ್ರ ನನ್ನ ತಂಗಿ ಮಗನ ಕೈಯಾಗ ನನ್ನ ಮರ್ದಾನ ಮಾಡಿಕೊಳ್ಳೋದು ಬೇಡ. ನನ್ನ ತಂಗಿ ಮಕ್ಕಳು, ನನ್ನ ತಂಗಿ ಹೊಟ್ಟೆಗೆ ಹುಟ್ಟಿದ ಮಕ್ಕಳೇ ನಾನೇ ಕುತ್ತಿ ಹೆಚ್ಚಿಗೆ ಕೊಲ್ಲಿ ಬಿಟ್ರಾಯ್ತು, ನನಗೆ ಹ್ಯಾಂಗ ಮರ್ದಾನ ಆಗ್ತದಂತ ಹಿಂಗ ವಿಚಾರ ಮಾಡ್ದ ಮಾವ ಕಂಸ. ಅದ ವಿಚಾರ ಮಾಡಿ ಆ ತಾಯಿ ಯಾರು ಅವರ ತಂಗಿ ದೇವಕ್ಕಿ ಹೊಟ್ಟಿಲೆ ಹುಟ್ಟಿದ ಕೂಸುಗಳು ಹಂಗೆ ಕುತ್ತಿಗೆ ಹೆಚ್ಚುತ್ತಿದ್ದ. ಹುಟ್ಟಿದ ಒಂದು ತಾಸಿನಾಗ ಅವಕ್ಕ ಕೊಲ್ಲಿ ಬಿಡ್ತಿದ್ದ. ಅವಾಗ 7 ಮಕ್ಕಳಿಗೆ ಹಿಂಗ ಕೊಂದ. ಆ ದೇವಕ್ಕಿ ಮತ್ತು ವಾಸುದೇವಾಗ ಯಾರಿಗೆ ತಂದಿ ವಾಸುದೇವ ತಾಯಿ ದೇವಕ್ಕಿಗೆ ಜೈಲಿನೊಳಗೊಯ್ದಿಟ್ಟಿದ್ದೇವ ಮಾವ ಯಾರು ಕಂಸ. ಜೈಲಿನೊಳಗಿಟ್ಟಾಗ 8ನೇ ಮಗ ಹುಟ್ಟದ. 8ನೇ ಮಗ ಎಷ್ಟಕ್ಕೆ ಹುಟ್ಟದ ಜೈಲಿನಾಗತ್ತ ಕೇಳಿದ್ರ ಕೃಷ್ಣ ರಾತ್ರಿ ಭಾರಕ್ಕೆ ಹುಟ್ಟದ. ಅದ ಎಷ್ಟಕ್ಕ? ರಾತ್ರಿ 12ಕ್ಕೆ ಹುಟ್ಟದ. ರಾತ್ರಿ 12ಕ್ಕೆ ಹುಟ್ಟದ. ಇವ ಮಾವ ಕಂಸ ಹೋಗಿ ಮನ್ಯಾಗ ಮನ್ಕೊಂಡಿದ್ದ. ಅವಾಗ ಆ ತಾಯಿ ದೇವಕಿ ವಿಚಾರ ಮಾಡ್ತಾಳ, ಇದೊಂದು ಮಗ ಹುಟ್ಟ್ಯಾದ, ಇನ್ನ ನನ್ನ ಅಣ್ಣ ಇನ್ನ ತಾಸನ್ಯಾಗ ಬಂದಂದ್ರೆ ಇದಕ್ಕ ಕೊಂತಾನ, ಈ ಮಗನ ಹೆಂಗ ಮಾಡಿ ಉಳಿಸ್ಬೇಕಂತ ಹೇಳಿ ಆ ತಾಯಿ ಏನ್ ಮಾಡ್ತಾಳ, ಗೌಳಿಗಿತ್ತಿ ಕರೀತಾಳ. ಗೌಳಿಗಿತ್ತಿ ಬಾಯಿ ಬಾಯಿ ಯಾಕ? ಏನಿಲ್ಲ, ನನ್ನ ಅಣ್ಣ 7 ಮಕ್ಕಳು ಕೊಲ್ಯಾನ, ಇದು 8ನೇ ಮಗ ಒಂದು ಹಡ್ದೀನಿ, ಇದೊಂದು ಮಗನಿಗೆ ಕೊಲ್ತಾನ, ಏನೇ ಮಾಡಿ ಈ ಮಗನ ಒಟ್ಟು ಉಳಿಸ್ಬೇಕಾಗ್ಯದ, ಏನ್ ಮಾಡಿ ಹಂಗಾದಾಗ ಅಂತೇಳಿ ಗೌಳಿಗಿತ್ತಿ ಕೇಳ್ತಾಳೆ. ಏನಿಲ್ಲ, ಈ ಮಗನ ತಗೊಂಡು ಒಯ್ದು ನಿನ್ನ ಮನೆಯಾಗ ಇಟ್ಕೋ, ನನ್ನ ಅಣ್ಣ ಬರೋದ್ರಾಗ ಒಂದು ಖುಷಿನ ತಂದು ನನ್ನ ಮಗಲಾಗ ಹಕ್ಕು ಅಂತ ಹೇಳಿದಾಗ ಅವಾಗ ಗೌಳಿಗಿತ್ತಿ ಆ ಕೃಷ್ಣನ ಆ ಸಣ್ಣ ಕೂಸಿನ ತಗೊಂಡು ಒಯ್ದ ತನ್ನ ಮನೆಗೆ ಒಯ್ದಳು. ಅದೇ ಒಂದು ಹೆಣ್ಣು ಕೂಸಿನ ತಂದು ಹಳ್ಳಿ ದೇವಕ್ಕಿ ತಾಯಿ ಯಾರು ಕೃಷ್ಣನ ತಾಯಿ ಮಗಳ ಹಾಕಿದ್ರು. ಮುಂಜಾನೆ ಆಗೋದ್ರಾಗ ಹಂಗ ಎದ್ದು ಬಂದ ಮಾವ ಕಂಸ. ಎದ್ದು ಬಂದು ನೋಡ್ತಾನೆ ಹೆಣ್ಣು ಕೂಸು ಮಗಳಾಗ ಬಿದ್ದ ಆಡ್ಲಕತ್ತದ. ಯಾರು? ತಂಗಿ ಮಗಳಾಗ ದೇವಕ್ಕಿ ಮಗಳಾಗ. ಅವಾಗ ಇವ ಅಂದ, ಇದು ಕೂಸು ಹುಟ್ಟ್ಯದಂದ್ರೆ ಇದು ಕೊಲ್ಲಬೇಕಂತ ಹೇಳಿ ಹೋಗಿ ಅದಕ್ಕೆ ಹಿಡಿದು ಕೊಲ್ಲಬೇಕಂತ ಹೇಳಿ ಹೋಗಿ ಹಿಡಿಲಪ್ಪ. ಹೆಣ್ಣು ಕೂಸು ಉತ್ತರ ಕೊಡ್ತಾನ ಮಾವ ಕಂಸಗ. ಏನಂತ? ಏ ನೀ ಏನು ಕೊಲ್ಲವೋ, ನನಗ ಕೊಲ್ಲಬೇಕಂತ ನೀ ಬಂದಿ, ನನಗೆ ಬರ್ತದ. ನೀ ಏನು ಕೊಲ್ಲವೋ, ನಿನ್ನ ಕೊಲ್ಲ ಗಂಡ ಸಾಕಡೆ ಹೋಗ್ಯಾನ, ನೀ ಯಾವ ನನಗೆ ಕೊಲ್ಲವ ಅಂತೇಳಿ ಆ ಕೂಸ ಅಲ್ಲಿ ಅವನಿಗೆ ಕಂಸಿಗೆ ಎದುರು ಉತ್ತರ ಕೊಟ್ಟು, ನೀ ಕೊಲ್ಲಬೇಡ, ನನ್ನ ಪ್ರಾಣ ನಾನೇ ಬಿಡ್ತೀನಿ ಅಂತೇಳಿ ಆ ಹೆಣ್ಣು ಕೂಸ ತಾನೇ ಬಿಟ್ಟಿತು. ಮುಂದ ಅವನೇ ಗೌಳಿಗಿತ್ತಿ ಬಲ್ಲಿ ಹೋಗಿದ್ದ. ಅದೇ ಗೌಳಿಗಿತ್ತಿ ಮನ್ಯಾಗ ಬೆಳೆದ ದೊಡ್ಡವಾಗಿ ಕೃಷ್ಣ ಮುಂದೆ ದೊಡ್ಡವಾಗಿ ಅವರು ಮಾವ ಕಂಸಗ ಹೊಡೆದ. ಅದ ವಿಷಯ ಇಲ್ಲಿ ಜನ ತಿಳ್ಕೊಂತ ಮಾತದ. ಏನ್ ಗೊತ್ತದೇನೋ? ಏನಾದ್ರಿಪ್ಪ? ಅಪ್ಪ, ನನ್ನ ತಾಯಿ ದೇವಕ್ಕಿ ಅಕಸ್ಮಾತ್ ತನ್ನ ಮಗಲಾಗಿ ಇಟ್ಕೊಂಡು ಕೂತೀಳ ಅಂದ್ರೆ ಇವ ಎಲ್ಲಿ ಹೋಗ್ತಿದ್ದ? ಅದ ಇವ ಯಾರಿಗೆ ಕೊಲ್ತಿದ್ದ? ಕೊಂದು ಬಿಡ್ತಿದ್ದ. ವಿಚಾರ ಮಾಡ್ಬೇಕಿಲ್ಲ. ಅಪ್ಪ, ನನ್ನ ತಾಯಿ
ಇದನ್ನ ಎತ್ತಿ ಒಯ್ದು ಈಗ ಮಗನ ಉಳಿಸ್ಬೇಕಂತೇಳಿ ವಿಚಾರ ಮಾಡಿಕೊಂಡು ಅದೇ ದೇವಕ್ಕೆ ತೋಳಿಗೆತ್ತಿ ಕೈಯ ಕೊಟ್ಟಾಳ ತೇಳೆ ಮುಂದೆ ನಿನ್ನ ಮಗ ಬೆಳೆದು ದೊಡ್ಡವಾಗಿ ಬಂದು ಮಾವನ ಕೃಷ್ಣ ಯಾರು ಮಾವನ ಮರ್ತಾನ ಮಾಡಿದ ಕಂಸನ್ನ ತಾಯಿ ತಂದೆ ಬಂಧನ ಬಿಡಿಸದ. ಇದು ವಿಷಯ ಅದ. ನೀವು ಬಂದಿರಿ ತಾಯಿ ತಂದೆ ಬಂಧನ ಬಿಡಿಸದ. ಏನಾಯ್ತು ಒಂದು ಮಾವ ಕಂಸ ಹೊಡೆದ ಇಲ್ಲ ಇಲ್ಲ ಅದು ಹಂಗಿಲ್ಲ ತಿಳ್ಕೊಂತ ವಿಚಾರದ ಇನ್ನೂ ಒಂದು ಮಾತನಾಡ್ಕೋತ ಹೋಗಿ ಒಂದು ಮಾತಂದ್ರು. ಬೀರಪ್ಪ ಅವರ ತಾಯಿ ಸೂರವ್ವ ತಾಯಿ ಹೊಟ್ಟೆಯಾಗಿದ್ದ ಬೀರ ದೇವರ ವಿಸದ ಬಾನ ಯಾಕೆ ತಗೊಂಡು ಬಂದ ಅಂದ್ರ ಅವ್ರೊಂದು ಮಾತು ಹೇಳ್ಯಾರ. ನಾನೇನು ಹೇಳಿದ್ದು ಹೆಣ್ಣು ಹುಟ್ಟಿದ್ರೆ ನಾಳೆ ನಾನು ತಂಗಿ ಹೊಟ್ಟಿದೆ ಗಂಡಿಗೆ ಮೂಲ ಆಗ್ತದ, ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದ ಅಂತ ಹೇಳಿ ವಿಚಾರ ಮಾಡಿಕೊಂಡು ಆ ಮಗನ ಕೊಲ್ಲ ಆ ಹೊಟ್ಟೆಗಿರ್ತಕ್ಕಂಥ ಕೂಸಿನ ಕೊಲ್ಲಬೇಕಂತ ಹೇಳಿ ಅದು ವಿಷ ಬೆರೆಸ್ಕೊಂಡು ಬಂದಾನ ಅಂತ ಹೇಳ್ಯಾರ. ಹೌದು ಒಂದು ಮಾತು ಕೇಳ್ತೀನಿ. ಈಗ ನಿಮ್ಮ ಹೆಸರೇನ್ರಿ? ಕರಿಯಪ್ಪ. ಕರಿಯಪ್ಪನ ಹೊಟ್ಟೆಲೆ ಒಂದು ಹೆಣ್ಣದ. ಇಲ್ಲ ಒಂದೇ ನಾನು ಉದಾಹರಣೆ ತಗೋತೀನಿ. ಕರಿಯಪ್ಪನ ಹೊಟ್ಟೆಲೆ ಒಂದು ಹೆಣ್ಣದ, ಅವ್ರ ತಂಗಿ ಹೊಟ್ಟಿಲೆ ಒಂದು ಹೆಣ್ಣದ, ಇವನ ಹೊಟ್ಟಿಲೇನೋ ಒಂದು ಹೆಣ್ಣು ಹುಟ್ಟಂದ್ರ ಯಾ ಹೆಣ್ಣಿಗೆ ಮೂಲ ಆಗ್ತದ ಯಾ ಗಂಡಿಗೆ ಮೂಲ ಆಗ್ತದ? ಯಾವಾಗ ಮೂಲ ಆಗ್ತದ? ಅಪ್ಪ ಆ ಕಳವೆ ನಾರಾಯಣ ಗೌಡನ ಮನ್ಯಾಗ ಒಂದು ಹೆಣ್ಣಿತ್ತು. ಅಕಸ್ಮಾತ್ ಅದು ಗಂಡು ಹುಡ್ತದ ಅಂತೇಳಿ ಇವ್ನಿಗೇನು ಕನಸು ಬಿದ್ದಿತ್ತು ಏನ ಎಲ್ಲರ ಹೋಗಿರಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಂದಿದ್ನ ಇದು ಇಲ್ಲ. ಮತ್ತ ಅಕಸ್ಮಾತ್ ಹಿಟ್ಟೆಲ್ಲ ವಿಷ ಬೆರೆಸ್ಕೊಂಡು ಬಂದು ಇವನು ಪ್ರಾಣಿಯಾಗಿ ಹೊಡ್ಲಕ್ ಬರ್ಬೇಕಾಗಿತ್ತು. ಅಕಸ್ಮಾತ್ ಹೆಣ್ಣು ಹುಟ್ಟಿತ್ತಂದ್ರೆ ಅದ್ಯಾಕೆ ನಾನು ಹೆಣ್ಣಿಗೆ ಮೂಲ ಆಗ್ತದಂತ ತಿಳ್ಕೊಂಡು ಬಿಡ್ಬೇಕಾಗಿತ್ತಿಲ್ಲ, ತಿಳ್ಕೊಂಡ್ಬಿಡ್ಬೇಕಾಗಿತ್ತಿಲ್ಲ. ಇಲ್ಲ ವಿಚಾರ ಮಾಡಿ ಹೆಣ್ಣು ಹುಟ್ಟದ ಗಂಡಿ ಮೂಲ ಆಗ್ತದ, ಗಂಡು ಹುಟ್ಟದ ಹೆಣ್ಣಿ ಮೂಲ ಆಗ್ತದ. ಇಲ್ಲಪ್ಪ ತಿಳ್ಕೊ, ಅಣ್ಣನ ಹೊಟ್ಟಿಲೇನೋ ಒಂದು ಹೆಣ್ಣು ಅಕಸ್ಮಾತ್ ತಂಗಿ ಹೊಟ್ಟಿಲೆ ಅದನ್ನ ಒಂದು ಹೆಣ್ಣು ಹುಡ್ತದ, ನನ್ನ ಹೆಣ್ಣಿಗೆ ಹೆಂಗೆ ಮೂಲ ಆಗ್ತಂತ ಇವ ತಿಳ್ಕೊಂಡು ಅಟ್ಟೆ ಬಿಡಬೇಕಾಗಿತ್ತು. ಇವ ಯಾಕೆ ವಿಷ ಬೆರೆಸ್ಕೊಂಡು ಬಂದ? ಅದ್ರ ಹಿಂದ ಕಾರಣ ಏನಿತ್ತು? ಬರೀ ಹೆಣ್ಣಿನ ಸಲುವಾಗಿ ಅಂತಲ್ಲ, ಹೆಣ್ಣು ಹುಟ್ಟದ ಗಂಡಿ ಮೂಲ ಆಗ್ತದ, ಗಂಡು ಹುಟ್ಟದ ಹೆಣ್ಣಿ ಮೂಲ ಆಗ್ತದ, ಹಿಂಗೆಲ್ಲದ ವಿಷಯ. ಖರೆ ಇದರ ಹಿಂದ ಪರಿಣಾಮ ಏನಿತ್ತು, ಅದರ ಸಲುವಾಗಿ ವಿಷ ಬೆರೆಸದ, ಇದು ವಿಷಯ ಬಿಡುಗಡೆ ಮಾಡ್ಬೇಕು. ಆಮೇಲೆ ಅದಕ್ಕಾಗಿ ತಾಯಿ ಒಂದು ಮಗ ಬಹಳ ಒಳ್ಳೆ ವಾದದ, ತಾವೆಲ್ಲ ತಿಳ್ಕೊಂತ ಮಾತದ. ಜಗತ್ತದೊಳಗ ತಾಯಿಗಿಂತ ಮಿಗಿಲಾದ ವಸ್ತು ಈ ಭೂಮಿ ಮೇಲೆ ಇಲ್ಲ ಅಂತ ನಾನು ಹೇಳಿದ್ದೆ, ಅದನ್ನೆಲ್ಲ ತಾವು ಕೇಳಿರಿ. ಜಗತ್ತದೊಳಗ ಎಲ್ಲರ ಋಣ ಮುಡ್ಸಕ್ ಬರ್ತಾರೆ, ಹೊರತಾಗಿ ಹಣದ ತಾಯಿ ಋಣ ಮುಡ್ಸಕ್ ನಾವಲ್ಲ, ನಮ್ಮಪ್ಪ ಸತ್ಯಪ್ಪದಿಂದ ಈಗ ಏನ್ ನಿಲ್ತದೇನ್ರಿ? ಆಗಲ್ಲ. ಏನಾಗಿದ್ ಗೊತ್ತೇನು? ತಾಯಿ ಋಣ ಮುಟ್ಟಿಸ್ತೀನಂತೆ ಶಾಲೆ ಮಾಸ್ತರ್ ಕೇಳ್ದಂತ. ಏನಂತ? ಏ ತಮ್ಮ, ತಾಯಿ ಋಣ ಯಾರ ಮುಡ್ಸಾವ್ರದಿರಿ ಏನಂತ ಕೇಳ್ದಂತ ಮಾಸ್ತರ್. ಅವಾಗ ನಮ್ಮಪ್ಪ ಸತ್ಯಪ್ಪನ ಅಂತ ಹುಷಾರಿದ್ದ, ಅವ ಕೈ ಹತ್ತದ ನಾ ಮುಟ್ಟಿಸ್ತೀನಿ ಅಂತೇಳಿ ಇವ್ರು ಮಾತ್ರ ತಾಯಿ ಋಣ ಮುಡ್ಸೋರು. ಕೈ ಹತ್ತ ನಾ ಮುಡಿಸ್ತೀನಂದ, ಹ್ಯಾ ಮುಡಿಸ್ತೇವೆ ಅಂತ ಕೇಳವ. ನಾ ಮುಡಿಸ್ತೀನಿ ಅಂತ, ಮುಡಿಸಿ ಬಾ ಹೋಗಂದ. ಅವ ಇವ ಮನೆಗೆ ಬಾದ, ಮನೆಗೆ ಹೋಗಿ ತಾಯಿ ಹೇಳ್ದ, ಯವ್ವ ಅಂದ. ಯಾಕ ಮಗನೇ? ಯವ್ವ ನಿನಗ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸ್ಕೊಂಡು ಬರ್ತೀನಿ, ನಡಿ ತಯಾರಾಗಂದ. ಯಾಕಂದ ಅಂದಳು ತಾಯಿ. ಯಪ್ಪ ನನಗೆ ಹಡದಿಲ್ಕ ನನ್ನ ಜನ್ಮ ಸ್ವಾರ್ಥಕ್ಕಾತು, ನಡಿ ಬರ್ತೀನಿ ಅಂದಳು. ತಾಯಿಗೆ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಇವ ಮಗ ತಗೊಂಡು ಬಾದ. ಎಲ್ಲಿ ಬಾದ? ಕಾಶಿಗೆ ಹೋಗಿ ಹಳ್ಳಿ ಊರಿಗೆ ತಂದು ಇಳಿಸದ. ಆ ಇಳಿಸಿದ ಬಳಕ ತಾಯಿ ಒಂದು ಮಾತ್ರ ನಮ್ಮ ಮಗ ಏನಂತ? ಯವ್ವ ನನಗೆ ಏನು 9 ತಿಂಗಳು ಹೊತ್ತ ಹಡದಿಲ್ಲ, ನನ್ನ ಜನ್ಮ ಕೊಟ್ಟಿಲ್ಲ ತಾಯಿ, ಇವತ್ತಿಗೆ ನಿನ್ನ ಋಣ ಮುಟ್ಟು ಅಂದ. ಅವಾಗ ತಾಯಿ ಕೇಳ್ತಾಳ, ಅದ್ಯಾನ್ ನೋಡ್ತಾವ ಮಗನೇ? ಇಲ್ಲಿ ಅವ ಮುಡ್ತಲ್ಲ, ಮತ್ತ ಕಾಶಿಗೆ ನಿನಗೆ ಹೆಗಲ ಮೇಲೆ ಕುದುರ್ಸ್ಕೊಂಡು ಹೋಗಿ ತಂದು ಬಿಡ್ತೀನಲ್ಲ. ಅವಾಗ ತಾಯಿ ಕೇಳ್ತಾಳ, ಮಗನ ದಾರಿ ಒಳಗ ಎಷ್ಟು ಸಾರಿ ಇಳಿಸಿದಿ, ಎಷ್ಟು ಸಾರಿ ಇರಿಸಿ ಅಂದಾಗ ಅವಾಗ ಹೇಳ್ತಾಳ, ಯವ್ವ ಹೋಗಾಗ 300 ಸಾರಿ 6 ತಿಂಗಳು ಕರ್ಕೊಂಡು ಹೋಗಿ ತಗೊಂಡು ಬಂದೀನಿ, 300 ಸಾರಿ ಇಳಿಸೀನಿ, 300 ಸಾರಿ ಹೊತ್ಕೊಂಡಿನಿ ಅಂದಾಗ ಅವಾಗ ತಾಯಿ ಹೇಳ್ತಾಳ, ಮಗನ 6 ತಿಂಗಳದಾಗ 300 ಸಾರಿ ತೆಳಗಿಳಿಸಿ 300 ಸಾರಿ ಹೆಗಲ ಮೇಲೆ ಹೊತ್ಕೊಂಡಿ ಮಗನ. ಯಾವಾಗ ನೀ ನನ್ನ ಗರ್ಭದೊಳಗೆ ಮೂಡಿ ನೋಡು, 9 ತಿಂಗಳಾಗುತ್ತ ನಾನು ಒಂದಿನೂ ನೀನು ತೆಳಗಿಳಿಸಿದ ಮಗನ. ಅಕಸ್ಮಾತ್ 6 ತೆಳಗಿಳಿಸಿದ್ದ ನೀ ಬರ್ತಿದ್ದೇನು ಅಂತ ತಾಯಿ ಮುಟ್ಟಿಸ್ರೇನು?
ಅಕಸ್ಮಾತ್ ನಮ್ಮ ಮಗು ನಿನಗೆ ಐದರಾಗಿ ಇಳಿಸಿದ್ರೆ ಇರ್ತಿದ್ದೇನೆ ಜಗತ್ತೆಲ್ಲ ನಿನ್ನ ಹೆಸರು ಬರ್ತಿತ್ತೇನೋ ಸತ್ಯಪ್ಪ ಮಾಸ್ತರ್ ಅಂತೇಳಿ ಇಲ್ಲಪ್ಪ ತಿಳ್ಕೊಂಡು ಹೋಗೋದಲ್ಲ ಮಾತು ಬಹಳ ಮಜಾ ಅದ ಸುಮ್ಮ ಹಂಗ ಆಗೋದಿಲ್ಲ ತಿಳ್ಕೊ ಅಂತಿದ್ರು ಇಲ್ಲೊಂದು ವಿಚಾರದ ತಾಯಿ ಕಳ್ಳಿ ಎಂತಾದಿರ್ತದ ಒಂದು ಮಾತಲ್ಲ ಲಕ್ಷ್ಯ ಇಟ್ಕೊಳ್ಳಿ ಈಗಿನ ಮಕ್ಕಳು ಹೆಂಗದಾರ ಜಗತ್ತದೊಳಗ ಅಪ್ಪ ಹಡದ ತಾಯಿ ತಂದೆ ಜನ್ಮ ಕೊಟ್ಟ ತಾಯಿ ತಂದಿನ ಒಂದು ತುತ್ತ ಅನ್ನ ಹಾಕಿ ನೋಡ್ಕೊಳ್ಳಾರ ಮಕ್ಕಳು ಈಗಿನ ದಿನಮಾನದಾಗ ಹುಟ್ಟಿ ಕೊಟ್ಟಾರ ಹಡದ ತಾಯಿ ತಂದಿನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡುದು ಮನ್ಯಾಗ ಒಂದು ನಾಯಿನ ತಂದು ಸಾಕೋದು ಅದೇ ನಾಯಿಗೆ ಹಾಲು ಹಾಕೋದು ಬ್ರೆಡ್ ಹಾಕೋದು ಬಿಸ್ಕೆಟ್ ಹಾಕೋದು ಒಂದಕ್ಕೆ ಮಾಡಿದ್ರು ಇವರೇ ಬೆಳೆಯೋದು ಎರಡಕ್ಕೆ ಮಾಡಿದ್ರು ಇವರೇ ಬೆಳೆಯೋದು ಅಪ್ಪ ಮನ್ಯಾಗ ತಾಯಿ ತಂದಿ ಹೇಸಿಗೆ ಮಾಡ್ಕೊಂಡ್ರಂದ್ರ ಮುಪ್ಪ ವಯಸ್ಸಾದ ತಾಯಿ ತಂದಿ ಉಗುಳದ್ರಂದ್ರ ನಾವು ಹೇಸಿಗೆ ಮಾಡ್ಕೊಂಡು ಅವ್ರಿಗೆ ಬೈತೀವಪ್ಪ ನಾಯಿಂದ ಎಲ್ಲ ಬೆಳಿತೀವ ಅಂದ್ರೆ ನಾವ್ ಎಷ್ಟು ನೀಟ್ ಸುಳಿ ಮಕ್ಳು ಇದ್ದಿರ್ಬೇಕ್ರಿ ಮಕ್ಳು ಸುಳಿ ಮಕ್ಳು ಇದ್ದಿರ್ಬೇಕ್ರಿ ಅಪ್ಪ ಒಂದು ವಿಚಾರ ಮಾಡ್ರಿ ಹಳದ ತಾಯಿ ತಂದಿನ ನಾಯಿಗೆ ಹಾಕುವ ಹಾಲ ಬ್ರೆಡ್ ಬಿಸ್ಕೆಟ್ ಹಡದ ತಾಯಿ ತಂದೆಗೆ ಹಾಕಿ ಸಾಯತನ ನೋಡ್ಕೊಂಡ್ರ ಏಳು ಜನ್ಮದೊಳಗೆ ಮತಿಗೆ ಬಡತನಕ್ಕೆ ಬಂದಿಲ್ಲ ಏಳು ಜನ್ಮದ ಒಂದು ಮಾತು ಹೇಳ್ತೀನಿ ತಾವೆಲ್ಲ ಲಕ್ಷ್ಯ ತಗೋರಿ ಇದು ದಿನಮಾನ ಇಂಥದ್ದು ಕೇಳಿದ್ರ ಕೃತಾಯುಗ ಬಂಗಾರ ವರ್ಣ ಇತ್ತು ತ್ರೇತಾಯುಗ ಚಾಂದಿ ವರ್ಣ ಇತ್ತು ದ್ವಾಪಾರಯುಗ ತಾಮ್ರ ವರ್ಣ ಇತ್ತು ಇದು ಕಲಿಯುಗ ಕೆಬ್ಬಣ ವರ್ಣ ಇತ್ತು ಅಪ್ಪ ಜನ್ಮ ಕೊಟ್ಟ ತಾಯಿ ತಂದೆ ಕಿಮ್ಮತ್ ಇರ್ಲಾರ್ದಂಗಾಯ್ತು ನಾವು ಯಾರು ಎಲ್ಲಿಂದ ಬಂದೇವು ಅನ್ನೋದು ಅರಿವು ಇರ್ಲಾರ್ದಂಗಾಯ್ತು ಇಂಥ ಮಕ್ಕಳು ಭೂಮಿ ಮೇಲೆ ಹುಟ್ಟಿ ಕೂತರು ಒಂದು ಮಾತು ತಿಳ್ಕೊಂತ ಮಾತದ ಇವ್ರ ಮಕ್ಕಳು ಹೆಂಗದಾರ ಹೇಳೇನ ಇವರು ಹೆಂಗದಾರ ಈಗ ನೋಡ್ತೀನಿ ನಾವಿಲ್ಲಿ ಹಾಡ್ಲಕ್ ಬಂದೇವು ಇವ್ರ ಮಗ ಎಂತ ಅನ್ನೋದು ಒಂದು ಮಾತು ಹೇಳ್ತೀನಿ ನಾಯಿಕ್ಕಿಂತಲ ಕನಿಷ್ಠ ಇರೋ ನೀವು ನಾಯಿಕಿನ ಕನಿಷ್ಠ ಇದೀರಿ ನಾವು ಮಕ್ಕಳ ಹ್ಯಾಂಗ ನೋಡು ನಾವಿಲ್ಲಿ ಎಲ್ಲಿ ಯಡ್ರಾಮಿ ತಾಲೂಕ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾದಿಂದ ನಿಮ್ಮ ಹಳ್ಳೂರಿಗೆ ಹಾಡ್ಲಕ್ ಬಂದೆವು ನನ್ನ ತ್ವಾಟದಾಗ ಎರಡು ನಾಯಿ ಅದಾವ ಎರಡು ನಾಯಿ ಬಹುತೇಕ ನಾವು 3 ದಿವಸ ಐತೆ ನಾ ತೋಟಕ್ಕೆ ಹೋಗಿಲ್ಲ ಅವು ಹಳಸಿದ ಹಾಕಲಿ ತಂಗುಳದ ಹಾಕಲಿ ಹಾಕ್ಲಾರ್ದೆ ಒಂದು ಟೈಮ್ದಾಗ ಇದ್ರೆ ಬಿ ಕೂಡ ನಮ್ಮ ಮಾಲಕ್ ಇವತ್ತು ಬರ್ತಾನ ನಾಳೆ ಬರ್ತಾನ ಅಂತೇಳಿ ಅವು ಮನೆ ಕವಲ ಮಾಡ್ಲಕತ್ತಾವ ಹೊಲ ಕವಲ ಮಾಡ್ಲಕತ್ತಾವ ಮನ್ಯಾಗ ನನಗ ಒಂದೇ ಮಗ ಅದ ಅದು ಮಗ ಬೆಳೆದು ದೊಡ್ಡದಾಗಲಿ ಮುಂದೆ ನಮ್ಮ ಕೈಗೆ ಬರ್ಲಿ ಅಂತೇಳಿ ಅದಕ್ಕೆ ಹಾಲ ಸಜ್ಜಕ ತುಪ್ಪ ಉಣಿಸಿ ನಾವು ಬೆಳೆಸಿದೆವು ಅದು ಕುಡಿದು ಊರ ತಿರುಗಾಡ್ಲಕತ್ತದ ಹಳಸಿದ ತಂಗಳದ ಬಂಗಳ ತಿಂದು ಹೊಲ ಮನಿ ನಾಯಿ ಕವಲ ಮಾಡ್ಲಕತ್ತದೇನು ನಿನ್ನ ಮಗ ಶ್ರೇಷ್ಠ ನಾಯಿ ಶ್ರೇಷ್ಠ ಮತ್ತೆ ನೀ ನಾಯಿಕ್ಕಿಂತ ಕನಿಷ್ಠ ಅಲ್ಲಪ್ಪ ವಿಚಾರ ಮಾಡಪ್ಪ ವಿಷಯ ಇಲ್ಲ ತಿಳ್ಕೊ ತಾಯಿ ಎಂತದ ತಾಯಿ ಅಂತ ಪದವಿ ಜಗತ್ತಿನೊಳಗೆ ಇನ್ನೊಬ್ಬಕ್ಕೆ ಇಲ್ಲ ತಾಯಿ ಕಳ್ಳಿ ಅಂತದ ಇರ್ತದ ಅನ್ನುವಂಥದ್ದು ಒಂದು 2 ನಿಮಿಷ ಹೇಳ್ರಿ ತಮಗೆಲ್ಲ ನಿಮ್ಗೆಲ್ಲ ರಪಕ್ಷಿ ಬೇಕು ತಾಯಿ ಕಳ್ಳಿ ಅಂತದ ವಿಚಾರ ಮಾಡ್ಕೋರಿಯಪ್ಪ ಒಬ್ಬಕ್ಕೆ ತಾಯಿ ಗಂಡ ಸತ್ತಿದ 3 ವರ್ಷಿನ ಮಗ ಆ 3 ವರ್ಷಿನ ಮಗನ ತಗೊಂಡು ಬಡತಾನ ಸಂಸಾರದಾಗ ಕೂಲಿ ನಾಲಿ ಮಾಡಿ ಹಾಕಿ ಜತನ ಮಾಡಿ ಬೆಳೆಸಿ ದೊಡ್ಡವನ ಮಾಡಿದಳು ಸಾಲಿ ಕಲಿಸಿದಳು ನೌಕರಿ ಬತ್ತು ಮಗ ವಯಸ್ಸಿಗೆ ಬಂದಾನ ಅಂತೇಳಿ ಇಂಥ ಹಿರಿಯರಿಗೆ ಹೇಳಿದ್ರಪ್ಪ ನನ್ನ ಮಗ ವಯಸ್ಸಿಗೆ ಬಂದಾನ್ರಿ ನನ್ನ ಮಗನಿಗೆ ಮದುವೆ ಮಾಡ್ಬೇಕತ್ತೇನು ಮತ್ತು ಒಂದು ಹೆಣ್ಣ ನೋಡಿನು ಮತ್ತು ಅಲ್ಲಿ ಗಿಟ್ಟು ನೀವು ಅಕ್ಕಿ ಕಾಳು ಹಾಕ್ರಿ ಅಂದಾಗ ಹಿರಿಯರದು ತಂದೆ ಸತ್ತ ಮಗ ಪರದೇಶಿ ಮಗ ಅದ ನಡ್ರಿ ತಾಯಿ ಆಟ ಬಡ್ಕೋತದಂದ್ರೆ ಅದನ್ನು ಕಟ್ಟು ಕಲ್ಯಾಣ ಮಾಡೋಣ ಅಂತೇಳಿ ಹಿರಿಯರು ಕೂಡಿ ಕಟ್ಟು ಕಲ್ಯಾಣ ಮಾಡಿದ್ರು ಒಳ್ಳೆ ದಿನ ನೋಡ್ಕೊಂಡು ಶುಭ ಮುಹೂರ್ತ ನೋಡಿ ಒಳ್ಳೆ ಸೋಮವಾರ ದಿವಸ ಸೊಸಿ ಮನೆಗೆ ಬಂದಳು ಆ ಸೊಸಿಗೆ ಹೆಂಗ ತಿಳ್ಕೊಂಡಳು ಈ ತಾಯಿ ಅಂದ್ರ ಈಕೆ ನನ್ನ ಮಗನ ಹೆಂಡತಿ ಅಲ್ಲ ಈಕೆ ನನ್ನ ಸೊಸಿ ಅಲ್ಲ ಕಾಸ ನನ್ನ ಹೊಟ್ಟೆ ಹುಟ್ಟಿದ ಮಗಳ ತಿಳ್ಕೊಂಡ್ಳು ಆ ತಾಯಿ ಆದ್ರೆ ಈಕಿ ಸೊಕ್ಕಿನ ಸೊಸಿ ಈಕಿ ನನ್ನ ಅತ್ತೆ ಅಲ್ಲ ಈಕಿ ನನ್ನ ತಾಯಿ ತಿಳ್ಕೊಳ್ಳಿಲ್ಲ ಈಕಿ ಬೇರೆ ಭಾವನೆಯಿಂದ ನೋಡಕತ್ತಳು ಮುಂದೆ ಕೆಲವೊಂದು ದಿವಸ ಹೋಯ್ತು ಹೋದ ಬಳಿಕ ಈಕಿ ಗಂಡನ ಚುಚ್ಚಲಕತ್ತಳು ಏನಂತ ಹೇ 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 ಯಾಕ ಏನಿಲ್ಲ ನಿಮ್ಮವ್ವ ಒಂದಕ್ಕೆ ಮಾಡ್ಲಕತ್ತಾಳ ಅಲ್ಲೇ ಕೇಸಿಗೆ ಮಾಡ್ಕೊಳಕತ್ತಾಳ ಎದ್ದು ಹೋಗೋದಾಗಲಾಗ್ಯಾದ ಆಕಿ ಮನ್ಯಾಗ ಭಾಳ ಹೊರಸು ಮಾಡ್ಕೊಳಕತ್ತಾಳ ಆಕಿ ಹೊರಸು ಮಾಡ್ಕೊಳ್ಳೋ ಕಂಡು ನೆರಮನೆಯವ್ರ ಮನೆಗೆ ಬರಲಾಗ್ಯಾರ ನಿಮ್ಮ ಮಗು ಒಯ್ದಾರೆ ಎಲ್ಲೇರ ಹೊಳ್ಯಾಗ ಬಿಟ್ಟು ಬಾಂಗಳು ನಿಮ್ಮ ಮಗು ಒಯ್ದು ಹೊಳ್ಯಾಗ ಬಿಟ್ಟು ಬಾಂಗಳು ಅವಾಗ ಮಾತಾನೆ ಹಂಗನೆ ಬೇಡ
ಹಂಗಾನೆ ಬೇಡ. ನಾ 3 ವರ್ಷ ನಾವು ಇರ್ಲಕ್ಕಾಗಿ ನಮ್ಮ ಅಪ್ಪ ಬಿಟ್ಟು ಸತ್ತ ಇವತ್ತು ಇಂಥ ಬಿಲ್ಡಿಂಗ್ದಾಗ ಕೂತಿ ಅಂದ್ರೆ ಇದಕ್ಕೆ ನಮ್ಮ ಮೌನೇ ಕಾರಣ ಅದ. ಹಂಗಾನೆ ಬೇಡ. ಒಂದು ಕೆಲಸ ಮಾಡು, ಈಗ ನಿನಗ ಮಾಡಿ ಹಾಕದ ಆಗ್ತಿತ್ತಂದ್ರ ಬಿಸಿದ ಮಾಡಿ ಹಾಕು. ಬಿಸಿದ ಮಾಡಿ ಹಾಕದ ಆಗಿಲ್ಲ ಅದೇ ತಂಗುಳು ಬಂಗುಳು ಉಳಿದಿರು ಕೊಡು. ನಮ್ಮ ಮೌ ತಿಂದು ಹೆಂಗೋ ಬದುಕ್ತಾಳ. ಇವತ್ತು ಇರ್ತಾಳ, ನಾಳೆ ಇರ್ತಾಳ ಅನ್ನೋದು ಗೊತ್ತಿಲ್ಲ. ಮುಪ್ಪ ವಯಸ್ಸಾಗ್ಯದ. ಹಂಗ ನಾನು ಬೇಡ ಇವಾಗ ಕಂಡ ಹೆಂಡತಿಗೆ ಹೇಳ್ತಿದ್ದ ಇಕ್ಕೆತಾಳ, ಈ ಕಟ್ಟಿ ನನ್ನ ಮುಂದೆ ಬೇಕಾಗಿಲ್ಲ. ಈ ಮನ್ಯಾಗ ನಾ ಇರ್ಬೇಕು ಒಂದು, ಇಲ್ಲ ಅಂದ್ರೆ ನಿಮ್ಮ ಮಗು ಇರ್ಬೇಕು. ಅವಾಗ ಅವ ಏನ್ಬೇಕು, ಮಗ ನೋಡ್ರಿ ಎಂತ ಮಕ್ಕಳದಾರಿ ಇವರು. ನೀವು ಹೋಗ್ಬೇಡ, ನೀವು ಹಾದೇವ ನಾ ಪ್ರದೇಶ ಹಾಕಿರ್ತಾನೆ ಈ ಮಗ. ನೋಡ್ರಿ ಹಣವಾಗಿ ಜನ್ಮ ಕೊಟ್ಟೆ ಹೋಗ್ತೀನಂದ್ರೆ ಪ್ರದೇಶ ಹಾಕಿ ನಾನಲ್ಲ. ಏಕೋ ಚಿತ್ತ ನಿನ್ನೆ ಬಂದು ಹೆಂಡತಿ ಮಾತಿ ಬೆರಗಾಯಿ ಕೂತದ ನಮ್ಮ ಅಪ್ಪ. ನೀವು ಹೋಗ್ಬೇಡ, ನಮ್ಮ ಹೋಗಿ ಕೊಡಿಸ್ತೀನಂದ. ಅವಾಗ ಅಕ್ಕಿ ಅಂದ್ರು ನಾವು ಹೋಗ್ಬಾರ್ದು ನನಗಿತ್ತು, ನಿಮ್ಮ ಹೋಗಿ ಒಯ್ದು ಬಿಟ್ಟು ಬಾ. ಯಾಕಂದ ಹೆಂಡತಿ ಮಾತಿ ಮರುಳಾಯ್ತಿದ್ರು. ಮರುಳಾಗಿ ಅವಾಗ ತಾಯಿ ಹೇಳ್ತಾನೆ, ಯವ್ವ ಒಂದು ಕೆಲಸ ಮಾಡು. ಏನಿಲ್ಲ, ನಾಳೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡ್ ಬರ್ತೀನಿ ತಾಯಿ. ನಿನಗ ಮುಪ್ಪ ವಯಸ್ಸಾಗ್ಯದ, ಒಂದು ಸಲ ನೋಡಿ ಬರಕತ್ತಿ ನಡಿ ಅಂದ. ಅವಾಗ ತಾಯಿ ಅತ್ತ, ಹೇ ಮಲ್ಲಿಕಾರ್ಜುನ ಭಗವಂತ, 12 ವರ್ಷ ನಾ ಇಲ್ಲೇ ಕೂತು ನಿನ್ನ ದರ್ಶನಕ್ಕೆ ಬರಲಾರ್ದೆ ಇಲ್ಲೇ ಕೂತು ಇಂಥ ಮಗನ ಹಳನಿಬ್ಬ ನಿನ್ನ ನೆನಪು ಮಾಡಿ ನಿನ್ನ ಚಪತಪ ಮಾಡಿ ಅಪ್ಪ ಇಂಥ ಮಗನ ಕೊಟ್ಟಿದ್ದಕ್ಕೆ ಜನ್ಮ ಸ್ವಾರ್ಥಕ ಐತ ತಂದೆ. ಮುಪ್ಪ ವಯಸ್ಸದ ನನ್ನ ಮಗ ನಿನ್ನ ದರ್ಶನಕ್ಕೆ ಕರ್ಕೊಂಡ್ ಬರ್ತಾನ ಅಂತೇಳಿ ತಾಯಿ ಖುಷಿಯಾಗಿ ಸಂಜೆ ಮಡಿಗಿ ಊಟ ಮಾಡ್ಲಾರ್ದೆ ಅದೇ ಹೌಸ್ನ್ಯಾಗ ಮನ್ಕೊಂಡ್ರು. ಅವಾಗ ಬರ್ದಿನ ಮುಂಜಾನೆ ಎದ್ದು ಹೆಂಡತಿಗೆ ಹೇಳ್ತಾನೆ, ನಮ್ಮ ಅವ್ಗ ಕರ್ಕೊಂಡು ಹೋಗ್ತೀನಿ, ಮತ್ತು ಒಂದು 2 ದಿನ ಆಗೋಟ್ಟು ಅಡುಗೆ ಮಾಡಿ ಕಟ್ಟಂದ. ಅವಾಗ ಅಕ್ಕಿ ಅಂದಳು, ಹ್ಯಾಂಗೂ ಇದು ಪೀಡ ಹೊಂಟದ, 2 ದಿನ ಅಲ್ಲ 10 ದಿನ ಆಗೋಟ್ಟು ಮಾಡಿ ಕಟ್ತೀನಿ ಅಂತೇಳಿ ಆಕಿ ಅಡುಗೆ ಮಾಡಿ ಕಟ್ಟಿದ್ರು. ತಾಯಿಗಳದ ಯವ್ವ ಪಟ್ನೆ ಜಳಕ ಮಾಡಿ ತಯಾರಾಗಿ ಹೋಗೋಣ ಅಂತ. ತಾಯಿ ಜಳಕ ಮಾಡಿ ತಯಾರಾದ್ರು ಹೌಸದಿಂದ. ಅವಾಗ ತಾಯಿ ಕರ್ಕೊಂಡು ಮಗ ಶ್ರೀಶೈಲ ಬಸ್ ಹೆಪ್ಪಿ ಕಡಿಬಾಗಲ ನೋಡಿಲ್ಲ, ಶ್ರೀಶೈಲ ಪದವಿ ಕೊಡ್ತದೆ ಕಡಿಬಾಗಲಕ್ಕೆ ಹೋಗಿ ತಾಯಿಗೆ ಒಂದು ಮಾತು, ಒಂದು ಯೋಚನೆ ತೆಗೆದು ಒಂದು ತಾಯಿ ಒಂದು ಮಾತು ಹೇಳದ ಮಗ ಏನಂತ, ಯವ್ವ ಎಷ್ಟೋ ಮಂದಿ ಊರದಿಂದ ನಡ್ಕೋತ ಶ್ರೀಶೈಲ ತನಕ ನಡ್ಕೋತ ಬರ್ತಾರ ತಾಯಿ. ಊರದಿಂದ ನಡಿಲ ಕಾಲಾರ್ದವರು ಕಡಿ ಬಾಗಲಕ್ಕೆ ಇಳಿದು ಮಲ್ಲೈನ ಗುಡಿ ತನಕ ನಡ್ಕೋಕ್ ತೋತಾರೆವ. ನಿನಗೆ ಅಲ್ಲಿದಿಂದ ನಡೆಯೋದಾಗಲ್ಲ ಬಟ್ಟಿಗಾಗಿ ನಾ ಇಲ್ಲಿಗೆ ಇಳಿದು ದರ್ಶನಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿ ನೀನು ಕರ್ಕೊಂಡ್ ಬಂದಿನ ತಾಯಿ, ನೀನು ಇಲ್ಲೇ ಇಳಿ ಅಂದಾಗ ಅವಾಗ ತಾಯಿ ಯಾಕಲ್ಲ ಮಗ ಇಳಿ ಅಂತೇಳಿ ಮಗನಿಗೆ ಕರ್ಕೊಂಡು ತಾಯಿ ಇಳಿದು. ಅವಾಗ ಮಗ ತಾನೆ ಯವ್ವ ಹೊಟ್ಟೆ ಹಸೋಗ್ಯದ ಯಪ್ಪ ಊಟ ಮಾಡಿ ಈ ರೋಡ್ ದಂಡಿ ಕೂತಂದ್ರು. ಅವಾಗ ಮಗ ತಾನೆ ಯವ್ವ ಇಲ್ಲಿ ಬೇಡ, ಇದಕ್ಕೆ ಹಡಿ ಹೋಗ್ತಾವ, ಧೂಳು ಬರ್ತದ, ಇಲ್ಲಿ ಕೂತು ಹೋಗಿ ಬೇಡ, ಅಲ್ಲಿ ಕಾಡ ಅರಣ್ಯದೊಳಗೆ ನೀರದಾವ, ರಗಡ ತಂಪದ, ಅಲ್ಲಿ ಹೋಗಿ ಊಟ ಮಾಡಿ ಹೋಗೋಣ ತಾಯಿ ಅಂದ. ಮಗ ಮುಂದಾದ, ತಾಯಿ ಹಿಂದಾದಳು. ಹೋಗಿ ಒಂದು ಆಲದ ಗಿಡದ ಕೂತು ತಾಯಿ ಮಾರಿ ಮುಂದೆ ಬುತ್ತಿ ಬಿಚ್ಚಿಟ್ರು. ಮಗ ಹಸ್ತಿನೆತ್ತಿದ್ದೆಲ್ಲೋ ಊಟ ಮಾಡ್ಬೇಕಂತೇಳಿ ತಾಯಿ ಮಾರಿ ಮುಂದೆ ಬುತ್ತಿ ಬಿಚ್ಚಿ ಮಗನ ಬಾಯಾಗ ತುತ್ತು ಒತ್ತಿಳು. ಕುತ್ತಿಗ್ಯಾಗ ತುತ್ತು ಇಳಲ್ದು, ಕಣ್ಣಾಗ ನೀರು ಹರಿಲಕತ್ತು ಮಗನು. ಅವಾಗ ಕೇಳ್ತಾರ ತಾಯಿ, ಮಗ ಯಾಕೆ ಹೇಳಕತ್ತೀಪ? ಮಗ ಯಪ್ಪ ನೀ 3 ವರ್ಷ ನಾವು ಇದ್ದಾಗ ಬಿಟ್ಟು ನಿಮ್ಮ ಅಪ್ಪ ಸತ್ತಪ್ಪ. ಇವತ್ತಿಗೆ 30 ವರ್ಷನ ಮಗ ಆಗಿ ಒಂದು ಹನಿ ಸಹಿತ ನೀನು ಕಣ್ಣಾಗ ನೀರು ಬರ್ಲಾರ್ದಂಗ ನೋಡ್ಕೊಂಡು ನಿನ್ನ ಮಗನ. ಇವತ್ತು ಇಂಥ ಕಣ್ಣಾಗ ನೀರು ಯಾಕೆ ಬಂದ ಹೇಳು? ಬೇಕಲ್ಲ ನಾನು ಪ್ರಾಣ ಕೊಟ್ಟಾಗ ನಿನ್ನ ಕಣ್ಣಾ ನೀರು ಒರೆಸ್ತೀನಿ ಅಂತ ನೋಡಿ ತಾಯಿ. ಅವಾಗ ಮಗ ಕಣಯ್ಯವ್ವ ಏನಿಲ್ಲ ನನ್ನ ಹೆಂಡತಿಗೆ ನೀ ಭಾಳ ಮೂಲಾಗಿ ಅಂತ ಅದು ಕೊಯ್ದು ನಿನ್ನ ಒಯ್ದು ಎಲ್ಲೆಲ್ಲಿ ಬಿಟ್ಟು ಬಾ ತಿಳಿ ಕಳಿಸ್ಯಾಳ. ಅದಕ್ಕಾಗಿ ನಿನಗೆ ಇಲ್ಲಿ ತಂದು ಬಿಡ್ಲಾಕ್ ಬಂದಿನಂದ. ತಾಯಿ ಬೈಬೇಕಾಗಿತ್ತಲ್ರಿ, ಬೈದಿಲ್ಲ. ಏನಂತ ತಾಯಿ, ಮಗ ಇಷ್ಟೇ ಮಾತಿಗೆ ಅಳ್ತಾರೇನೋ ಕಂದ, ಅಳ್ತಾರೇನಪ್ಪ? ಮಗ ಅಳ್ಬೇಡ ಯಪ್ಪ, ನನ್ನ ಮನೆ ದೀಪ ಬೆಳಗಲಕ್ಕೆ ನೀವು ಒಬ್ಬನೇ ಅದಿಯಪ್ಪ. ಇವತ್ತು ನಾ ಇರು ಶರೀರ ನಾಳೆ ಇರ್ತದ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಹಣ್ಣಾದ ತೊಗಲದ. ಯಪ್ಪ ನಾನು ಔಷಧ ಜ್ಯೋತಿ ಬೆಳಗಲಕ್ಕೆ ನೀವು ಒಬ್ಬನೇ ಅದಿ ಮಗ, ಅಳ್ಬೇಡ, ದುಃಖ ಮಾಡಬೇಡ ಮಗನೇ, ಊಟ ಮಾಡಿ ಮನೆಗೆ ಹೋಗಂದಾಗ ಇಲ್ಲವ ನಾ ಹೋಗ್ತೀನಿ, ನಾನು ಉಣದಾಗಲ್ಲ ಇರಂದ. 4 ಮಾರ ಹೆಜ್ಜೆ ಮುಂದಕ್ಕಿಟ್ಟ ತಾಯಿ ಅತ್ತಾಳ, ಮಗ ಇಲ್ಲಿ ಬಾರೋ ಯಾಕೆವ? ಏನಿಲ್ಲ ಮಗನೇ, ಒಂದು ಮಾತು ನಡೆಸ್ಕೊಡ್ತೀಯ ಅಂತ. ಏನದು ಹೇಳಿವ? ಏನಿಲ್ಲ ಮಗನೇ, ಈಗ ಮನೆಗೆ ಹೋದ ಬಳಕ ಒಂದು ಪ್ರಸಂಗ ಬಂದಾಗ, ಒಂದು ನಿನಗೆ ಅಂತ ತ್ರಾಸ ಬಂದಾಗ, ಒಂದು ಸಮಯ ಬಂದಾಗ ನಮ್ಮ ಮೌನ ನಿನ್ನ ಸಲುವಾಗಿ ಒಯ್ದು ಆರ್ಯಾಣಕ್ಕೆ ಬಿಟ್ಟು ಬಂದಿನ ಅಂತೇಳಿ ನಿನ್ನ ಹೆಂಡತಿ ಮೇಲೆ ಕೈ ಹತ್ತಿರ ನನ್ನ ಆಣೆಗೆಲ್ಲ ತಿಳಿದ ನೋಡಿ ತಾಯಿ, ನನ್ನ ಆಣೆಗೆಲ್ಲ ತಿಳಿದಳು. ಅವಾಗ ಮಗ ಅಂದ, ಯವ್ವ ಇಲ್ಲ ಮಾತು ಕೊಟ್ಟ
ಮಾತು ಕೊಟ್ಟ, ಇಲ್ಲವ ನಾನು ಹೆಂಡತಿ ಮೇಲೆ ನಾನು ಕೈ ಎತ್ತಂಗಿಲ್ಲ ಅಂದು ಅವಾಗ ಆ ಮಗ ಹೊಂಟ ಹೋಗುದ್ರ ತಾಯಿ ಏ ಮಗ ಬಾರೋ ಇನ್ನೊಂದು ಮಾತು ಏನಿಲ್ಲ ಯಪ್ಪ ಇದು ನಮ್ದು ನಿಂದು ಕಡಿಬೇಟೆ ಮಗ ನನ್ನ ಕೈಲಿ ಒಂದು 5 ತುತ್ತ ಕಡಿ ತುತ್ತ ತಿಂದು ಹೋತಿ ಅಂದಾಗ ಹ್ಞೂ ಯವ್ವಾಗ ತಾಯಿ ಬಾಯ ಒತ್ತಳು ಕಣ್ಣ ನೀರು ಹರಿತಿದ್ದು ಅವಾಗ 5 ತುತ್ತ ತಿಂದಿವ ಎದ್ದು ಹೋಗ್ಬೇಕಂತಿದ್ದ ತಾಯಿ ಹತ್ರ ಹೇ ಮಗ ಇನ್ನೊಂದು ಮಾತು ಏನದಿವ ಏನಿಲ್ಲ ನಿಮ್ಮ ಮಕ್ಕಳು ಸಾಯಂಕಾಲಕ್ಕ ನನ್ನ ಕೊಳ್ಳಾಗ ಬೋರ್ಮಾಳ ಮಾಡಿಸ್ಯಾನ ಒಂದು ತೊಲಿದು ಯಪ್ಪ ಇದು ನಾ ಇವತ್ತು ಇರ್ತೀನಿ ನಾಳೆ ಇರ್ತೀನಿ ನನಗೆ ಗೊತ್ತಿಲ್ಲ ಇದು ಒಯ್ದು ನಾನು ಸೊಸಿ ಇನ್ನೂ ಬಾಳಿ ಬದುಕಕ್ಕೆದಳ ಈಗ ಇದನ್ನ ಒಯ್ದು ಆಕಿನ ಕೊಳ್ಳಾಗ ಹಕ್ಕ ತಿಳಿ ತಾಯಿ ಕೊಳ್ಳಾಗ ಬೋರ್ಮಾಳ ತೆಗೆದು ಮಗನ ಕೈ ಕೊಟ್ಟು ನೋಡ್ರಿ ಇವ ಜೀವ ಹೊಡಿಲಕ್ಕ ಹಚ್ಚುವಟ್ಟಾಳಕಿ ಆಕಿ ಇದ್ರ ಕೊಳ್ಳಾನ ಬೋರ್ಮಾಳ ತೆಗೆದು ಸೊಸಿ ಬಾಳ ಇಟ್ಟು ಕೊಡ್ಲಾಕತ್ತ ಎಂತ ತಾಯಿ ಕಳ್ಳದ ನೋಡ್ರಿ ವಿಚಾರ ಮಾಡ್ರಿ ಅವಾಗ ಎತ್ತಿ ಅವನ ಕೈಯಾಗ ಕೊಟ್ಲು ತಗೊಂಡು ಮನೆಗೆ ಹೋಗೋದ್ರಾಗ ಹೇಳ್ತಿ ಬಾಳ ನಿಂತಳು ಬಂದ್ರೆ ನಿಮ್ಮ ಮಗು ಬಿಟ್ಟು ಬಿಟ್ಟು ಬನ್ನಿ ನಿಮ್ಮ ಮಗು ಏನು ಹೇಳಿದ್ರು ಏನಿಲ್ಲ ನಿನ್ನ ಮ್ಯಾಲ ಕೈ ಹತ್ರ ನನ್ನ ಆಣೆಗೆದ ಅಂತೇಳಿ ವಚನ ತಗೊಂಡಾಳ ನಮ್ಮ ಅಪ್ಪ ಸಾಯಂಕಾಲಕ್ಕೆ ಒಂದು ಬೋರ್ಮಾಳ ಮಾಡಿಸಿದಂತ ಇದನ್ನ ಇನ್ನ ನನ್ನ ಸೊಸಿ ಬಾಳ ಬದುಕಕ್ಕಿದ್ರ ಇದನ್ನ ಒಯ್ದು ಕೊಡು ಅಂತೇಳಿ ಬಟ್ಟಾಳ ತಗೋ ಅಂತೇಳಿ ಎತ್ತಿವ ಹೆಂಡತಿ ಕೈಯಾಗ ಕೊಟ್ಟ ಹೆಣ್ಣಿನ ಮನಸ್ಸು ಬರಕಾಯ್ತು ಅವಾಗ ಹತ್ತಾಳಿಕೆ ರೀ ನಾ ತಪ್ಪು ಮಾಡಿದ್ರಿ ಅಲ್ಲದ ಕೆಲಸ ಮಾಡಿದ್ರಿ ಮಗಳನ್ನ ನೋಡ್ಕೊಳಂತ ತಾಯಿನ ಒಯ್ದ ಅಡಿ ಆರ್ಯಾಣಕ್ಕೆ ಬಿಡಿಸಿ ಬಂದಾದ್ರ ನಾ ಮೋಸ ಮಾಡ್ದ ನನ್ನ ಜನ್ಮದಾಗ ಪಾಪ ಬಂದ್ರಿ ನಿಮ್ಮ ಮಗು ಎಲ್ಲಿ ಬಿಟ್ಟು ಬಂದ್ರಿ ಹೇಳಿ ಕರ್ಕೊಂಡ್ಬರೋಣ ಮತ್ತೆ ಗಂಡಗೆ ಮತ್ತೆ ಎಲ್ಲಿ ಬಿಟ್ಟು ಬಂದಿರಲ್ಲ ತಾಯಿಗೆ ಅಲ್ಲೇ ಗಂಡ ಹೆಂಡತಿ ಕಾತು ಆದ್ರು ಹೋಗಿ ಅವಾಗ ತಾಯಿಗೆ ಹುಡುಕ್ಯಾಡಕತ್ತ ಮಗ ಒದರ್ಲಕತ್ತ ಯವಾ ನಿನ್ನ ಸೊಸಿ ಬಂದಳೆವ ನಿನ್ನ ಮಗ ಬಂದಿನವಾ ನಿನ್ನ ಕರ್ಕೊಂಡು ಹೋಗ್ತೀವಿ ಬಾ ತಾಯಿ ಅಂತೇಳಿ ಒದರಾಡಕತ್ತ ಇವರು ಹೋಗಿ ಹುಡುಕ್ಯಾಡೋದ್ರಾಗ ಆ ತಾಯಿಗೆ ಹುಲಿ ಚಿರತೆ ಕರಡಿ ತಿಂದು ಬಿಟ್ಟಿದ್ದು ತಾಯಿ ಕಳ್ಳ ಬಿದ್ದಿತ್ತು ಕಾಲಾಗ ಕೈಯಾಗ ಹಿಡಿದ ಅವಾಗ ತಾಯಿ ಕಳ್ಳ ಕೈಯಾಗ ಹಿಡಿದು ಕೂಡ ಹೊಟ್ಟ್ಯಾಗ ಬೆಂಕಿ ಹಾಕಂಗಾಯ್ತು ಅರ್ಥ ಮಗ ಏಯವ್ವ ನಿನ್ನತ್ತ ತಾಯಿ ಜೀವ ಹೊಡೆದವ ನನ್ನ ಪಾಪ ಬಂದ ತಾಯಿ ನಾ ಮೋಸ ಮಾಡ್ದ ತಾಯಿ ಅಂತೇಳಿ ಅಳ್ಳಕತ್ತ ಅವಾಗ ತಾಯಿ ಕಳ್ಳ ನುಡಿತಿತ್ತ ನೋಡ್ರಿ ಏನಂತ ಏ ಮಗ ಅಳಬ್ಯಾಡ್ದು ದುಃಖ ಮಾಡಬ್ಯಾಡ್ದು ಹೇ ಮಗ ನೀ ಆಡೋದು ಕೇಳಿ ನೀ ಬಂಡು ಮಾಡೋದು ಕೇಳಿ ಈ ಕಾಡು ಅರಣ್ಯದೊಳಗೆ ಹುಲಿ ಚಿರತೆ ಕರಡಿ ಬಂದು ನಿನಗೆ ಏನಾದ್ರೆ ಮಾಡಿದ್ರ ನನ್ನ ಔಷಧ ತೀರ್ಪಾರ್ತದ ಮಗನ ನಿನ್ನ ಹೆಂಡತಿ ಕರ್ಕೊಂಡು ಮೊದಲು ಇಲ್ಲಿ ಹೋಗಂತ ತಾಯಿ ಕಳ್ಳಿ ಹೇಳ್ತಿತ್ತ ನೋಡಿ ತಾಯಿ ಕಳ್ಳಿ ಹೇಳ್ತಿತ್ತ ಸಿಕ್ಕರೇನ್ರಿ ತಾಯಿ ಇಲ್ಲ ಸಿಕ್ಕರೇನ್ರಿ ಸಾಧ್ಯ ಇಲ್ಲ ರೊಕ್ಕ ಕೊಟ್ಟರೇನು ಹಡದ ತಾಯಿ ಸಿಗುವಳೇನು ಅಪ್ಪ 10 ಕೋರಿಗೆ ಆಸ್ತಿ ಗಳಿಸಿದ್ರೇನು ಹಡದ ಕಾಶಿ ಸಿಗುವಳೇನು ಕಳ್ಕೊಂಡು ಬಳಕೆ ಏನು ಮಾಡಿದ್ರೆ ಏನು ಪ್ರಯೋಜನ ಅದ ಸತ್ಯಪ್ಪ ಮಾಸ್ತರ್ ಅವರ ವಿಚಾರ ಮಾಡುವಂತ ಮಾತದ ಜೀವನದಾಗಿ ಭೂಮಿ ಮೇಲೆ ಎಲ್ಲಾನು ಕೊಂಡ್ಕೋಬಹುದು ಹೊರತಾಗಿ ಹಡದ ತಾಯಿ ತಂದೆನ ಕೊಂಡ್ಕೊಳ್ಳಕ ನಾವಲ್ಲ ಅವು ಹುಟ್ಟಿಸಿದವನೇ ಹೊಳೆ ಬಂದ್ರೆ ಭೀ ಆಗೋದಿಲ್ಲ ತಿಳ್ಕೊಂತ ಮಾತೈತಿ ತಾಯಿ ಇಂಥ ಕೆದಾಳ ತಂದೆ ಅಂತ ಹೋದಾಳ ನಿಮ್ಗೆಲ್ಲರಿಗೂ ಇದೇ ಒಂದು ಮಾತು ಹೇಳೋದದ ಅಪ್ಪ ಒಂದು ವಾರ ಇಲ್ಲಿ ಮಾಡೋದು ಯಾಕೆ ನಾವು ಮಾಡ್ತೇವೆ ಅಂದ್ರೆ ಇದು ತಿಳ್ಕೊಂಡು ಹೋಗೋದದ ಯಾಕೆ ಹೇಳ್ತೇವೆ ಕೇಳ್ರಿ ಹಡದ ತಾಯಿ ತಂದೆ ಋಣ ಮುಟ್ಟಿಸೋದು ನಮ್ಮದಿಂದ ಅಲ್ಲ ಹರಿಹರ ಬ್ರಹ್ಮಾದಿಗಳಿಂದನೂ ಆಗಿಲ್ಲ ನಿಮ್ಗೆಲ್ಲರಿಗೂ ಒಂದೇ ಮಾತು ಹೇಳ್ತೀನಿ ಇವತ್ತು ನಮ್ಮಪ್ಪ ವೀರಪ್ಪನ ಕೌಳ್ಯಾಗ ಹಳ್ಳೂರು ಗ್ರಾಮದೊಳಗೆ ಈ ಕೌಳ್ಯಾಗ ಬಂದು ಕೂತವ್ರಿಗೆ ಒಂದೇ ಮಾತು ಏನು ಹೇಳೋದಂದ್ರೆ ಜೀವನದಾಗ ಎಟ್ರೆ ಗಳಿಸ್ರಿ ಬಿಡ್ರಿ ಅದೇನು ಮುಖ್ಯ ಅಲ್ಲ ಹಡದ ತಾಯಿ ತಂದೆನ ಒಂದು ತುತ್ತ ಅನ್ನ ಹಾಕಿ ನೋಡ್ಕೊಳ್ಳಿ ಅಂತೇಳಿ ಒಂದೇ ತಮಗೆಲ್ಲರಿಗೂ ವಿನಂತಿ ಹಾಕ್ತೀನಿ ಜೀವನದಲ್ಲಿ ಇದು ಒಂದು ಯಾರು ಮರಿಬೇಡ್ರಿ ಯಾವಾಗ ಕೇಳ್ರಿ ತಾಯಿ ತಂದೆ ನಮ್ಗೆ ಎಂತ ಉಪಕಾರ ಮಾಡ್ಯಾರಂದ್ರೆ ನಾವು ಸಣ್ಣವರಿದ್ದಾಗ ತಾಯಿ ಮಗ ಅಂಗಳು ತುಂಬಾ ತಿರುಗಾಡಾಗ ನಾವಲ್ಲ ಅಳ್ತಿರ್ತಾನ ಆದರೂ ತಾಯಿ ಗಂಗಳದೊಳಗ ಹಾಲ ತುಪ್ಪ ರೊಟ್ಟಿ ಹಾಕಿ ಮಗನ ಬಾಯಾಗ ತೆಗೆದು ಹಿಂಗೆ ಉಳಿಸ್ತಾಳೆ ಮಗ ಮುಣತಿಯನ್ನ ನಾಯಿಗೆ ಹಾಕ್ಲಿಪ್ಪ ಮುಣತಿಯನ್ನ ಬೆಕ್ಕಿ ಹಾಕ್ಲಿ ಅಂತ ಹೇಳಿ ತಾಯಿ ಅಷ್ಟೊಂದು ಮಾಯಾ ಮಮಕಾರದಿಂದ ಉಣಿಸ್ತಾಳ ತಂದೆ ಅದಾವ ನಮ್ಗೇನ್ ಮಾಡಿರ್ತಾನ ತಂದೆ ಬಾಜಾರ್ ಹೊಂಟ ಮುಗುಳು ಕೂಡ ಬಾಜಾರ್ ಹೊಂಟ ಅಂದ್ರೆ ಮಗ ಬೆನ್ನತ್ತಂದ್ರೆ ಹೇ ಮಗ ಬರಬೇಡ ಬಿಸಿಲದ ಕಾಲು ಸುಡ್ತಾವ್ ನಿನಗೇನ್ ಬೇಕಾದ ಹೇಳು ಮಗನ ಬೇಡಿದ್ದ ತಂದು ತಿನ್ನಿಸ್ತೀನಿ ಅಂತೇಳಿ ಮಗನ ಜೀವ ಏನು ಬೇಡ್ತದಲ್ಲ ಅದನ್ನ ಬಾಜಾರ್ಗೆ ಹೋಗಿ ತಂದು ಬಾಯಿಂದ ತೆಗೆದು ಬಾಯಾಗ ಹಾಕಿ ತಿನ್ನಿಸ್ಯಾನಪ್ಪ ತಾಯಿ ತಂದೆ ಇಂಥ ಋಣಬಾರ ನಮ್ಮ ಮ್ಯಾಲ ಮಾಡ್ಯಾರಪ್ಪ ನೀವು 30 ವಯಸ್ಸಾದ ಬಳಕ ಒಂದೇ ಕೆಲಸ ಮಾಡ್ರಿ ಏನಿಲ್ಲ ಯಪ್ಪ
ಇಷ್ಟ ದಿನ ನಮ್ಮ ಸಂಸಾರಕ್ಕಾಗಿ ದುಡಿದಿರಿ, ನಮ್ಮ ಪ್ರಪಂಚಕ್ಕಾಗಿ ದುಡಿದಿರಿ, ನಮ್ಮ ಹೆಂಡರ ಮಕ್ಕಳಿಗಾಗಿ ದುಡಿದಿರಿ. ಇನ್ನು ಮುಂದೆ ದುಡಿಬ್ಯಾಡ್ರಿ. ಮುಪ್ಪ ವಯಸ್ಸಾದ ಶರೀರ, ಇನ್ನು ಮುಂದೆ ನಿಮ್ಮ ಜೀವ ಏನು ಬೇಡ್ತದೆ ಬೇಡ್ರಿ, ಬೇಡಿದ್ದು ತಂದು ತಿನ್ನಿಸ್ತೀನಿ ಅಂತ ಹೇಳಿ ಯಾವ ಮಗ ತಾಯಿ ತಂದಿ ಇಚ್ಛಾ ಪೂರ್ತಿ ಬಾಜಾರ್ಗೆ ಹೋಗಿ ತಾಯಿ ತಂದಿ ಬೇಡಿದ್ದು ತಂದು ತಿನ್ನಿಸಿ ಇಚ್ಛಾ ಪೂರ್ತಿ ಮಾಡ್ಯಾನ, ಅವನೇ ತಾಯಿ ಮಗ. ಇಲ್ಲಾಂದ್ರೆ ಜಗತ್ತವರು ನಾಯಿ ಮಗ ಜಾಸ್ತಿ ಎಷ್ಟು ಜೀವನದೊಳಗೆ ತಿಳ್ಕೊಂಡು ಹೋಗುವಂತ ಮಾತೈತಿ. ಅದಕ್ಕಾಗಿ ಇನ್ನೊಂದು ಮಾತು ಒಂದು ನಿಮಿಷದೊಳಗೆ ಹೇಳಿ ನನ್ನ ಮಾತು ಮುಗಿಸಿ ಮುಂದೆ ಖ್ಯಾಲಿ ಹಾಡಬೋದೇನೆ. ಏನಂತ ಕೇಳಿದ್ರ, ಏನ್ರಿಪ್ಪ ಈಗಿನ ಮಕ್ಕಳು ಎಂಥವ್ರು ಅದಾರ ಅನ್ನೋದು ಒಂದು ಮಾತು ಹೇಳೋದಾರ. ಈಗ ಕಲಿಯುಗದಾಗ ಕಂಪ್ಯೂಟರ್ ಕಾಲ. ತಾಯಿ ತಂದೆಗೆ ಇಬ್ಬರು ಮಕ್ಕಳು ಬೆಳೆದು ದೊಡ್ಡವರಾಗಿರು, ವಯಸ್ಸಿಗೆ ಬಂದಿರು, ಶಿಕ್ಷಣ ಕಲಿಸಿದ್ರು. ಮುಂದೆ ತಾಯಿ ತಂದೆಗೆ ಶಿಕ್ಷಣ ಕಲಿಸಿದ ಬಳಿಕ ಎರಡೂ ಮಕ್ಕಳಿಗೆ ಇಂಜಿನಿಯರಿಂಗ್ ನೌಕರಿ ಬತ್ತು. ಅವರಿಗೆ ಎಲ್ಲಿ ಬತ್ತು ಅಂದ್ರೆ ಅವ್ರ ಡ್ಯೂಟಿ ಹೊರಗಿನ ದೇಶಕ್ಕಾಯ್ತು. ಆದ ಬಳಿಕ ಅವಾಗ ತಾಯಿ ತಂದೆಗೆ ಹೇಳ್ತಾರೆ ಎರಡೂ ಮಕ್ಕಳು, ಯಪ್ಪ ಇಲ್ಲಿ ತನ ನಮ್ಮ ಸಲುವಾಗಿ ದುಡಿದಿರಿ, ಇನ್ನು ಮುಂದೆ ದುಡಿಬೇಡ್ರಿ, ನಿಮ್ಗೇನು ಬೇಕು ಕೇಳ್ರಿ, ಬೇಡಿದ್ದು ನಾವು ಅಂಗಡಿಗೆ ರೊಕ್ಕ ಕೊಟ್ಟು ಹಚ್ಕೊಡ್ತೇವು, ನಿಮಗೆ ಹೋದ ಬಳಿಕ ನಾವು ತಿಂಗಳ ಟಪಾಲ್ ಹಾಕ್ತೇವು, ನಿಮ್ಮ ಖರ್ಚಾಗಿ ಎಷ್ಟು ದುಡ್ಡು ಹತ್ತದಲ್ಲ ಅಷ್ಟು ನಾವು ಅಂಗಡಿಗೆ ಕಳಿಸ್ತೇವು, ನೀವು ಒಟ್ಟ ದುಡಿಬೇಡ್ರಿ, ಕೂತ್ಕೊಂಡ್ರಿ ಅಂತ ಹೇಳಿ ಮಕ್ಕಳು ಇಲ್ಲಿ ಹೋಗತನ ತಾಯಿ ತಂದೆ ಹೇಳಿ ವಿಮಾನ ಹತ್ತಿ ಅವರು ಡ್ಯೂಟಿಗೆ ಹೋದರು. ಹೋದ ಬಳಿಕ ತಾಯಿ ತಂದೆ ನಮ್ಮ ಮಕ್ಕಳು ಹೋಗ್ಯಾವ, ಇವತ್ತು ರೊಕ್ಕ ಕಳಿಸ್ತಾವ, ನಾಳೆ ಕಳಿಸ್ತಾವ, ಮುಂದಿನ ವಾರದಾಗ ಕಳಿಸ್ತಾವ ಅಂತೇಳಿ ಹಿಂಗೆ ತಾಯಿ ತಂದೆ ದುಡಿಲಾರ್ದು ಉಪವಾಸ ಕೂತಾವ. ಮುಪ್ಪ ವಯಸ್ಸಾದ ಬಳಿಕ ಇವ್ರು ಹೋದ ಬಳಿಕ ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು, ವರ್ಷ ಆಯ್ತು, ಇವ್ರು ಒಂದು ಟಪಾಲಿಲ್ಲ, ₹1 ದುಡ್ಡಿಲ್ಲ. ಅವಾಗ ತಾಯಿ ಚಿಂತೆ ಮಾಡಿ ಮಕ್ಕಳ ಚಿಂತೆ ಆಗ ಏನು ಮಕ್ಕಳು ಹೋದವ್ರು ರೊಕ್ಕ ಹಚ್ಕೊಡ್ತೀನಿ ಅಂದಾರ, ಟಪಾಲ್ ಹಾಕಿ ಬಂದಾರ, ಟಪಾಲ್ ಇಲ್ಲ, ರೊಕ್ಕ ಇಲ್ಲ, ಮಕ್ಕಳು ಪತ್ತನೆ ಇಲ್ಲ, ತಿಂಗಳಲ್ಲ, ವರ್ಷ ಹೋಯ್ತು, ಇನ್ನ ನನ್ನ ಮಕ್ಕಳು ಬರ್ಲಿಲ್ಲಲ್ಲ ಹೆಂಗಂತೇಳಿ ತಾಯಿ ಆ ಮಕ್ಕಳ ಚಿಂತೆ ಒಳಗ ವರ್ಷ ಹೋಯ್ತು, 2 ವರ್ಷ ಹೋಯ್ತು, ಅದೇ ಚಿಂತೆ ಒಳಗ ಕೊನೆಗೆ ಸತ್ತು ಬಿಟ್ರು. ಸತ್ತು ಕೂಡಲೇ ಊರಾನವರು ಆಗಿನ ಟೈಮದಾಗ ಒಂದು ಟಪಾಲ್ ಬರೆದ್ರು, ಯಪ್ಪ ನಿಮ್ಮವ್ ಸತ್ತಾಳ, ನಿಮ್ಮವ್ನ ಮಣ್ಣಿಗೆ ಬರೆಯಂತ ಟಪಾಲ್ ಬರೆದ್ರು. ಟಪಾಲ್ 3 ದಿನಕ್ಕೆ ಹೋಗಿ ಮುಡ್ತು. ಮುಂದೆ ಇವ ಮಗ ಮತ್ತು ಹೊಳ್ಳಿ 3 ದಿನದಾಗ ಬಂದ ಬಳಕ ಅವಾಗ ತಂದೆ ಕಟ್ಟಿ ಕುತ್ತಿದ್ದ ಹೆಂಡತಿನ ಕಳ್ಕೊಂಡು ಅವಾಗ ಅಳ್ಳಕತ್ತೀವ. ತಂದೆ ಮಗನ ತೆಕ್ಕಿ ಹೇಳ್ಕೊಂಡು, ಹೇ ಮಗ, ನಿಮ್ಮವ್ವ ನಿಮ್ಮ ಚಿಂತೆ ಮಾಡಿ ಸತ್ತು ಹೋದ್ರು, ನೀವೇನೋ ಒಂದು ಟಪಾಲ್ ಹಾಕಲಿಲ್ಲ, ಹೊಳ್ಳಿ ನಿಮ್ಮವ್ನ ಭೇಟಿಗೆ ಬರಲಿಲ್ಲಪ್ಪ, ನಿಮ್ಮದೇ ಚಿಂತೆ ಮಾಡಿ ಸತ್ತು ಹೋದ್ರು ಅಂತೇಳಿ ತಂದೆ ಮಗನ ತೆಕ್ಕಿ ಹಾಯ್ಕೊಂಡು ಅಳ್ತಿದ್ದ. ಅವಾಗ ಹತ್ತು ಬಳಕ ಸಮಾಧಾನ ಆಯ್ತು. ಅವಾಗ ತಂದೆ ಕೇಳ್ತಾನ ಮಗನಿಗೆ, ಹೇ ಮಗನೇ, ನೀವು ಒಬ್ಬನೇ ಬಂದು ತಮ್ಮ ಯಾಕೆ ಬರಲಿಲ್ಲ ತಂದೆ ಕೇಳ್ದ. ಅವಾಗ ಹಿರಿ ಮಗ ಏನನ್ಬೇಕು, ಅಪ್ಪ ನಿನಗೇನು ಕೊಡ್ತದ, ವಿಮಾನ ಬೆಲೆ ಹೋಗಿ ಬರ್ಲಾಕ ₹1,00,000 ಅದ, ಹೊರಗಿನ ದೇಶಕ್ಕೆ ಹೋಗಿ ಬರ್ಲಾಕ ₹1,00,000 ಅದ. ಅಕಸ್ಮಾತ್ ಇಬ್ರು ಬಂದಿದ್ದೇವೆ ಅಂದ್ರೆ ಬರ 2 ಲಕ್ಷ, ಹೋಗಾಗಿ 2 ಲಕ್ಷ ಆತಿತ್ತು. ಅದಕ್ಕಾಗಿ ಇವಾಗ ಅವು ಸತ್ತಾಳಲ್ಲ, ನಾ ಬಂದಿನಿ, ನಾಳೆ ನೀ ಸತ್ತ ತಮ್ಮ. ನೋಡ್ರಿ ಎಂತ ಮಕ್ಕಳು ಹೋಗ್ತಾರ. ಇದೇನೋ ನಿಮ್ಮ ಮಕ್ಕಳ ಕೆಲಸ, ಇದೇ ನಿಮ್ಮ ಮಕ್ಕಳ ಕೆಲಸ. ಇವು ಮಕ್ಕಳಲ್ಲ, ಇಪ್ಪ ಅವಾಗ ತಂದೆ ಅಂದ, ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟು ಹೋದೇಲ್ರೇ, ನಾಯಕ ಇಲ್ಲಿ ಬದುಕಲಿ ಅಂತ ಹೇಳಿ ಹೊಳ್ಳಿ ಆ ಮಗನ ಮಾತು ಕೇಳಿ ಅವ ತಂದೆ ಸಹಿತ ಎದೆ ಹೊಡ್ಕೊಂಡು ಪ್ರಾಣ ಕೊಟ್ಟ. ಇಂಥ ಮಕ್ಕಳು ಹುಟ್ಟಿ ಕೂತಾಗ ತಾಯಿ ತಂದೆ ಎಲ್ಲಿ ನೋಡ್ಬೇಕು. ಅಪ್ಪ ನೀ ಏನು ಒಣ ಮಕ್ಕಳು ಬೆಳೆಸೋರು ಕೆಲಸ ಕೊಡೋದಲ್ಲ, ನೀನು ಒಂದು ಮಾತು ಹೇಳ್ತೀನಿ, ತಾಯಿ ಮತ್ತ ಮಗ ಅಂತಕ್ಕಂಥ ವಾದ ನಡೆದಾಗ ನಿಮ್ಮ ಮಗನ ಕೆಲಸ ಏನೂ ಇಲ್ಲ. ಯಾಕೆ ಕೇಳ, ಪರಶುರಾಮ ತಂದೆ ಮಾತು ಕೇಳಿ ಯಾರು ರುಂಡ ಹೊಡೆದ, ತಾಯಿ ರುಂಡ ಹೊಡೆದ. ಮತ್ತ ತಾಯಿ ರುಂಡರೆ ತಂದೆ ಮಾತು ಕೇಳಿ ಹೊಡೆದಾನ. ಹೊಳ್ಳಿ ಅವಾಗ ತಂದೆ ಕೇಳ್ದ, ನೀ ನನ್ನ ಮಾತು ಕೇಳಿ ನಿಮ್ಮ ಮೌನ ರುಂಡ ಹೊಡೆದಿ ಅಂದ್ರೆ ಈಗೇನು ಬೀಳ್ತಿ ಬೇಡಿ ಕೊಡ್ತೀನಿ ಅಂದ. ಇದು ಹಳ್ಳಕತ್ತು ಹೊಳ್ಳಿ ಪರಶುರಾಮ, ಅಪ್ಪ ನಮಗೆ ಅವನೇ ಬೇಕು. ಹೊಡೆದಿದ್ದಿಲ್ಲ, ಮತ್ತೆ ಅವನೇ ಬೇಕಾ? ಮತ್ತೆ ಯಾರು ಶ್ರೇಷ್ಠ ಆದ್ರೆ ಇಲ್ಲಿ? ಅಟ್ಟೆ ಅಲ್ಲ, ಕೇಳು ಎಂತ ಮಾತದ. ಗಣಪತಿ ಮಣ್ಣಿನ ಮೂರ್ತಿ ಮಾಡಿ ಗಣಪತಿ ಮಾಡಿ ಕುಂದ್ರಿಸಿ ಮಗನ ಕುಂದ್ರಿಸಿ ಜಳಕಕ್ಕೆ ಹೋಗಿ ಅದಕ್ಕೆ ಜೋಕಾಳ ತುಂಬಿ ಇಲ್ಲಿ ಯಾರು ಒಳಗೆ ಬಂದರು ಬಿಡಬೇಡಪ್ಪ ಅಂತೇಳಿ ತಾಯಿ ಪಾರ್ವತಿ ಗಣಪತಿ ಹೇಳಿ ಒಳಗೆ ಹೋಗಿ ಜಳಕ ಮಾಡಕಂತಾಳ. ಇದು ಬತ್ರಿ ಪುಡಾರಿ ನಮ್ಮ ಅಪ್ಪ. ಇದು ಪುಡಾರಿ ಪುಂಡಿಗಡಿ ಹಿಂಗೆ ಇರ್ತದ. ಪರಮಾತ್ಮ ಬಂದ ಇವ ಬಾಗಿಲಿಗೆ ಗೊತ್ತಿಲ್ಲ, ನಾ ದಾರಿ ಬಿಡಲ್ಲ, ನೀ ಒಳಗೆ ಹೋಗೋದಿಲ್ಲ, ನಡೆಯ ಕಡೆ ಅಂದ. ಅವಾಗ ಇವ ಅಂದ, ನನ್ನ ಮನೆ ಬಾಗಿಲಿಗೆ ಈ ಮಗ ನನಗೆ ಕೇಳ್ತಾನಲ್ಲ, ಇವ ಇದ್ದಿರ್ಬೇಕಂತ ಹೇಳಿ ಶಿಟ್ಟಿಗೆ ಬಂದು ಅವ ಪರಮಾತ್ಮ ಗಣಪತಿ ಹೊಡೆದ.
ಹೊಡೆದ ಬಳಕ ಮುಂದ ಆ ತಾಯಿ ಪಾರ್ವತಿ ಜಳಕ ಮಾಡಿ ಹೊರಗೆ ಬಂದು ನೋಡ್ತಾಳ. ರುಂಡ್ ಹೊತ್ತತಿ ದಂಡ್ ಹೊತ್ತತಿ ಆಗಿ ಬಿದ್ದಿತ್ತು. ಆಗಿನ ಟೈಮ್ದಾಗ ತಾಯಿ ಪಾರ್ವತಿ ದೇವಿ ಏನ್ ಮಾಡಿದ್ರು, ನಾ ಅಂತ ಮಗನ ಬೇಕಂತೇಳಿ ನಾನು ಚೌಕಾಳ ತುಂಬಿಸಿ ಅದಕ್ಕೆ ಬಾಗಿಲಿ ಕುಂದ್ರಿಸಿ ಹೋಗಿದ್ದೆ, ಅಂತ ಮಗನ ಹೊಡೆದಿಲ್ಲ ಅಂತೇಳಿ ಮತ್ತೆ ಪರಮಾತ್ಮನ ಸಂಗಟ ವಾದ ಮಾಡಿ ಹೊಳ್ಳಿ ನನ್ನ ಮಗನ ಜೀವಂತ ಪಡಿಸಂದಾಗ ಆನಿ ರುಂಡ ತಂದು ಅದನ್ನ ತಮಗೆಲ್ಲ ಬರ್ತದ ದಂಡ ಹೊತ್ತಟಿ ಆನಿ ರುಂಡ ತಗೊಂಡು ಇದಕ್ಕೆ ತಂದು ಜೋಡಿಸ್ಯಾನ. ಅವ್ರ ಮುಂದೆ ಏನೇನು ಕೇಳ್ತಾರೆ ಅದು ಮುಖ್ಯ ಅಲ್ಲ. ಇಲ್ಲ ಮಾತು ಹೇಳೋದೀನಿ, ಅಕಸ್ಮಾತ್ ಇವ ಪರಮಾತ್ಮ ಗಣಪತಿ ಹೊಡೆದಿದ್ದ, ಮತ್ತ ಅಕಸ್ಮಾತ್ ಈ ಗಣಪತಿ ಹೊಡೆದಾಗ ತಾಯಿ ಪಾರ್ವತಿ ನನ್ನ ಮಗ ಬೇಕಂತೇಳಿ ಹಠ ಮಾಡಿ ವಾದ ಮಾಡಿ ಈ ಮಗನ ಜೀವಂತ ಪಡಿಸ್ಲಿಲ್ಲ ಅಂದ್ರೆ ನಿನ್ನ ಮಗ ಎಲ್ಲಿ ವಿದ್ಯಾಕ ಅಧಿಕಾರ ಆಗ್ತಿದ್ದ? ಅಣ್ಣ ಹುಲಿ ಇದ್ದಲ್ಲಿ ಈ ಹುಲಿ ಸಂಗಡ ಕೂಡ್ಸ್ಯಾರ. ಇಲ್ಲಿ ತಿಳ್ಕೋಪ್ಪ. ಸರ್ವ ವಿಘ್ನ ಗಜಾನನ ಭೂತಗಣಾದಿ ಸೇವಿತಂ ಕಪಿತ್ವ ಜಂಬು ಫಲಹಾರ ಭಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮ ವಿಘ್ನೇಶ್ವರ ತಮ್ಮ ಪಾದ ಪಂಕಜಂ. ಅಪ್ಪ, ಪ್ರತಿಯೊಬ್ಬರು ಕಲಾವಿದರು ಗೀಗಿ ಪದ, ಡಪ್ಪಿನ ಪದ, ಚೌಡಿಕಿ ಪದ, ಭಜನಾ ಪದ ಎಲ್ಲ ಕಲಾವಿದರು ಕೂಡ ನಿನ್ನ ಮಗನ ಹೆಸರು ತಗೋಬೇಕಾದ್ರೆ ನಮ್ಮವ್ವ ಮಾಡಿಟ್ಟಾಳನ ನಿಮ್ಮ ಮಗನ ಬಂದಾದ. ಅಕಸ್ಮಾತ್ ನಮ್ಮವನೇ ಇದು ಮಾಡಿದಿಲ್ಲ ಅಂದ್ರೆ ನೀವೇನು ಬರೋರಿದ್ರಿ ಮಕ್ಕಳು ಐದರಾಗಿ ಇಳಿದು ಹೋಗಿಬಿಡ್ತೀರಿ ನೀವು. ಆ ಕಡೆ ಚಾಂಗ್ ಬಲೋ ಅಂತೀರಿ. ಹಾಕಿದಿಲ್ಲ. ಅದಕ್ಕಾಗಿ ಜಗತ್ತಿನ ಮಗನಕ್ಕಿಂತಲೂ ತಾಯಿ ದೊಡ್ಡಕ್ಕೆದ. ಮಗ ಮಾಡುವಂತ ಕೆಲಸ ಇಲ್ಲ, ಏನೂ ಇಲ್ಲ. ತಾಯಿ ಕೂತು ಮಾಡಿದ್ರೆ ನೀವು ಮಕ್ಕಳು ಬರೋರದಿರಪ್ಪ, ಇಲ್ಲ ಅಂದ್ರೆ ಇಲ್ಲ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಡ್ತ ಒಂದು 2 ನುಡಿ ಖ್ಯಾತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಹುತೇಕ ನನಗೆ ಇನ್ನೂ ಭಾಳ ಹಾಡಬೇಕು ಮಾತಾಡಬೇಕು ಅನ್ನೋ ಹವ್ಯಾಸ ಐತೆ ಕರೆ, ಆದ್ರೆ ಆ ಶಕ್ತಿ ಉಳಿದಿಲ್ಲ. ಆದರೂ ದೈವೆಲ್ಲ ಏನೋ ನಮ್ಮ ಮಗ ಹೈರಾಣಾಗಿ ಬಂದ್ರೆ ಬಿ ಕೂಡ ಏನೋ ಇದು ನಮ್ಮ ಮಗ ಅಂತೇಳಿ ತಿಳ್ಕೊಂಡು ಇದು ಕ್ಷಮ ಮಾಡಿರಲ್ಲ. ನಿಮ್ಮದು ಯಾವತ್ತೂ ನಿಮ್ಮ ಊಟಿನ ಋಣ, ನಿಮ್ಮ ತಾಯಿ ತಂದಿರೋಣ ಯಾವತ್ತೂ ನಮ್ಮ ಮುಗಿಸೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡ ಒಂದು 2 ನುಡಿಯನ್ನ ಖ್ಯಾತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ಖ್ಯಾತಿ ಯಾವಂತ ಕೇಳಿದ್ರ, ಮಾಧುಲಿಂಗ ಮನೆ ಬಿಟ್ಟು ಹೆಂಗ ಇವ ಹೊಂಟ ತಾಯಿ ಪದಮವ್ವ ಎಂಥ ಮಗ, ಎಷ್ಟೋ ದಿವಸ ಉಂಡು ತಿಂದು ಉಡಿ ಒಳಗ ಬೆಳೆದ ಮಗ ಇವತ್ತು ಹೆಂಗ ನನ್ನ ಅಗಲಿ ಹೊಂಟಲ್ಲ ಅಂತೇಳಿ ತಾಯಿ ಮಗ ಹೋಗುವಾಗ ಹೆಂಗ ದುಃಖ ಮಾಡ್ತಾಳ, ಹೆಂಗ ಅಳ್ತಾಳ, ಹೆಂಗ ಮಾಧುಲಿಂಗ ಮನೆ ಬಿಟ್ಟು ಹೋಗ್ತಾನ ಅಂತಕ್ಕಂಥದ್ದನ್ನ ಪದ್ಯೆಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಭಕ್ತಿ ಕೊಡ್ಕೊಂಡು ಯಾರಿಸ್ಬೇಕಾದ್ರೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ.